ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಈಗ ನಾವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರೆ ನಿಮಗೆ ಆ ಸ್ಟೆಪ್ಸ್ ಎಲ್ಲ ಏನಿತ್ತಲ್ಲ ಫಾರ್ಮುಲೇಷನ್ ಆಫ್ ಎಲ್ ಪಿ ಪಿನಲ್ಲಿ ಅದು ಹೆಂಗೆ ಅದನ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಈಗ ಎಕ್ಸಾಂಪಲ್ ಏನಿದೆ, ಫಸ್ಟ್ ಪ್ರಾಬ್ಲಮ್ ಏನಿದೆ, ರಿಸೋರ್ಸ್ಫುಲ್ ಹೋಮ್ ಡೆಕೋರೇಟರ್ ಮ್ಯಾನುಫ್ಯಾಕ್ಚರರ್ಸ್ ಟೂ ಟೈಪ್ಸ್ ಆಫ್ ಲ್ಯಾಂಪ್ಸ್ ಎ ಆ್ಯಂಡ್ ಬಿ. ಬೋತ್ ದ ಲ್ಯಾಂಪ್ಸ್ ಗೋ ಥ್ರೂ ಟೂ ಟೆಕ್ನಿಷಿಯನ್ಸ್, a cutter and a finisher. Lamp A requires 2 hours of cutter's time and 1 hour of finisher's time. Lamp B requires 1 hour of cutter's time and 2 hours of finisher's time. The cutter has 104 hours and finisher has 76 hours of available time per month. Profit on one lamp of A variety is rupees 10 and that on B variety lamp is rupees 12. Formulate the linear programming ಪ್ರಾಬ್ಲಮ್. ಸೊ ಈಗ ನಿಮಗೆ ಫಾರ್ಮುಲೇಟ್ ಅಂತ ಕೇಳಿದರೆ ಜಸ್ಟ್ ನೀವು ಇಕ್ವೇಷನ್ಸನ್ನು ಬರೆಯೋದು. ಸೊ ಈಗ ಫಸ್ಟ್ ನೀವು ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. ಏನಂತ, ಒಂದು ಹೋಮ್ ಡೆಕೋರೇಟರ್ ಏನಿದ್ದಾನಲ್ಲ ಅವನು 2 ಟೈಪ್ಸ್ ಆಫ್ ಲ್ಯಾಂಪ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಯಾವುದು, ಎ ಲ್ಯಾಂಪ್ ಒಂದು ಮತ್ತು ಬಿ ಲ್ಯಾಂಪ್ ಒಂದು. ಮತ್ತು ಈ ಲ್ಯಾಂಪ್ಸ್ ಯಾರ್ಯಾರ ಥ್ರೂ ಹೋಗುತ್ತೆ, ಟೆಕ್ನಿಷಿಯನ್ಸ್ ಅಂದರೆ ಇಬ್ಬರು ಟೆಕ್ನಿಷಿಯನ್ಸ್ ಹತ್ರ ಹೋಗುತ್ತೆ. ಅಂದರೆ ಯಾರ್ಯಾರು ಕಟ್ಟರು ಮತ್ತು ಫಿನಿಷರ್ ಥ್ರೂ ಹೋಗುತ್ತೆ ಇವು ಲ್ಯಾಂಪ್ಸು, ಎ ಮತ್ತು ಬಿ ಲ್ಯಾಂಪ್ಸು. ಮತ್ತು ಲ್ಯಾಂಪ್ ಎಗೆ ಏನು ಕಟ್ಟರ್ಸ್ ಏನಿರ್ತಾನಲ್ಲ ಆ ಕಟ್ಟರ್ಸ್ ಹತ್ರ 2 ಅವರ್ ಬೇಕಾಗುತ್ತೆ ಮತ್ತು ಫಿನಿಷರಿಂದ 1 ಅವರ್ ಕೆಲಸ ಇರುತ್ತೆ ಲ್ಯಾಂಪ್ ಎಗೆ. ಅದೇ ಲ್ಯಾಂಪ್ ಬಿಗೆ ಎಷ್ಟು ಟೈಮ್ ಬೇಕಾಗುತ್ತೆ, ಕಟರ್ಸ್ ಹತ್ರ 1 ಅವರು ಮತ್ತು ಫಿನಿಷರಿಂದ 2 ಅವರ್ ಟೈಮ್ ಬೇಕಾಗುತ್ತೆ. ಮತ್ತು ಕಟರ್ ಹತ್ರ ಟೋಟಲ್ ಆಗಿ 104 ಅವರ್ಸ್ ಇದೆ. 1 ಮಂತಲ್ಲಿ ಅವನ ಹತ್ರ ಇರೋ ಟೋಟಲ್ ಟೈಮ್ ಏನು 104 ಅವರ್ಸ್ ಅಷ್ಟೇ ಅವನು ಮೀಸಲಿಡ್ತಾನೆ ತನ್ನ ಕೆಲಸಕ್ಕೆ. ಮತ್ತು ಫಿನಿಷರು ಬರೀ 76 ಅವರ್ಸನ್ನು ಇಡ್ತಾನೆ. ಸೊ ಈಗ ಮತ್ತು ಎ ಲ್ಯಾಂಪಿಗೆ ಪ್ರಾಫಿಟ್ ಏನಿದೆ 10 ರುಪೀಸ್ ಇದೆ 1 ಲ್ಯಾಂಪಿಗೆ, ಮತ್ತು ಬಿ ಲ್ಯಾಂಪ್ದು 1 ಪೀಸ್ಗೆ ಇಷ್ಟಿರುತ್ತೆ 12 ರುಪೀಸ್ ಇರುತ್ತೆ. ಸೊ ಇವಾಗ ಫಾರ್ಮುಲೇಟ್ ಮಾಡಬೇಕು. ಸೊ ಇವಾಗ ನಿಮಗೆ ಹಾಗೇನೆ ಥಿಂಕ್ ಮಾಡಿ, ಇವಾಗ ನೋಡಿ ಕಟರ್ಸ್ ಹತ್ರ ಟೋಟಲ್ ಆಗಿ ಎಷ್ಟಿದೆ 104 ಅವರ್ಸ್ ಇದೆ ಅಂತ ಆಯಿತು. ಮತ್ತು ಫಿನಿಷರ್ ಹತ್ರ ಬರೀ 76 ಅವರ್ಸ್ ಇದೆ ಅಂತ. ಇದು ನಿಮಗೆ ಏನಂತ ಅನಿಸುತ್ತೆ, ಕನ್ಸ್ಟೆಂಟ್ಸ್ ಅಂತ ಅನ್ಸಲ್ವಾ? ಅಂದರೆ ಇದು ನಮಗೆ ಇಷ್ಟೇ. ಇವಾಗ ಕನ್ಸ್ಟೆಂಟ್ಸ್ ಅಂದರೆ ಏನು ಹೇಳಿದೆ ನಾನು, ಇವಾಗ ಡಿಮ್ಯಾಂಡ್ ಆಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಸೊ ಇವರು ಇಷ್ಟೇ ಇರ್ತಾರೆ ಅಲ್ವಾ. ಸೊ ಈಗ ಇದು ಇಷ್ಟೇ ಇರ್ತಾರೆ ಅಂದರೆ ಈಗ 104 ಅವರ್ಸು ಮತ್ತು 76 ಅವರ್ಸ್ ಏನಾಗುತ್ತೆ, ಇದು ಕನ್ಸ್ಟೆಂಟ್ಸ್ ಆಗುತ್ತೆ. ಮತ್ತು ಇವಾಗ ವೇರಿಯೇಬಲ್ಸ್, ಇವಾಗ ಫಸ್ಟ್ ಸ್ಟೆಪ್ ಏನಿತ್ತು ನಮಗೆ ವೇರಿಯೇಬಲ್ಸ್ ಅಲ್ವಾ. ಅಂದರೆ ಇವಾಗ ವೇರಿಯೇಬಲ್ಸ್ ಏನೇನು ಬರುತ್ತೆ ಇದರಲ್ಲಿ ಅಂದರೆ ಲ್ಯಾಂಪ್ ಎಗೆ ಮತ್ತು ಲ್ಯಾಂಪ್ ಬಿಗೆ. ಸೊ ಫಸ್ಟ್ ಸ್ಟೆಪ್ ಏನಿತ್ತು ನಮಗೆ, ಇವಾಗ ಇಲ್ಲಿ ನೋಡಿ ಸಾಲ್ವ್ ಮಾಡ್ಬೋದು. ಅಂದರೆ ಆಬ್ಜೆಕ್ಟಿವ್ ಫಂಕ್ಷನನ್ನು ಫಾರ್ಮುಲೇಟ್ ಮಾಡಬೇಕು, ಕನ್ಸ್ಟೆಂಟ್ಸ್ ಬರೀಬೇಕು. ನೆಕ್ಸ್ಟು ಆಮೇಲೆ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ಸನ್ನು ಬರೆಯೋದು. ಸೊ ಫಸ್ಟ್ ಬರ್ಕೊಳ್ಳಿ, ಲೆಟ್ ದ ಡೆಕೋರೇಟರ್ ಮ್ಯಾನುಫ್ಯಾಕ್ಚರ್ ಎಕ್ಸ್ ಲ್ಯಾಂಪ್ಸ್ ಆಫ್ ಎ ವೆರೈಟಿ ಆ್ಯಂಡ್ ವೈ ಲ್ಯಾಂಪ್ಸ್ ಆಫ್ ಬಿ ವೆರೈಟಿ. ಸೊ ಅಂದರೆ ಇವಾಗ ಫಸ್ಟ್ ಡಿಸಿಷನ್ ವೇರಿಯೇಬಲ್ಸ್ನ ಬರ್ಕೊಳ್ಬೇಕು. ಅಂದರೆ ನಾವು ವ್ಯಾಲ್ಯೂಸ್ ಏನು ಕಂಡುಹಿಡಿಯಬೇಕಲ್ಲ ಅವು ಡಿಸಿಷನ್ ವೇರಿಯೇಬಲ್ಸ್ ಆಗುತ್ತೆ. ಸೊ ಇವಾಗ ಅಂದರೆ ಅವನು ಎಷ್ಟು ಲ್ಯಾಂಪ್ ಎದ್ದು ಎಷ್ಟು ಪೀಸಸ್ ಮಾಡ್ತಾನೆ ಅದು ಎಕ್ಸ್ ಅಂತ ಇಟ್ಕೊಳ್ಳಿ. ಮತ್ತು ಲ್ಯಾಂಪ್ ಬಿ ವೆರೈಟಿದು ಎಷ್ಟು ಲ್ಯಾಂಪ್ಸ್ ಮಾಡ್ತಾನಲ್ವ ಅದಕ್ಕೆ ವೈ ಅಂತ ಇಟ್ಕೊಳ್ಳಿ. ಸೊ ಲೆಟ್ ದ ಡೆಕೋರೇಟರ್ ಮ್ಯಾನುಫ್ಯಾಕ್ಚರ್ ಎಕ್ಸ್ ಲ್ಯಾಂಪ್ಸ್ ಆಫ್ ಎ ಆ್ಯಂಡ್ ವೈ ಲ್ಯಾಂಪ್ಸ್ ಆಫ್ ಬಿ ವೆರೈಟಿ. ಸೊ ದ ಟೋಟಲ್ ಪ್ರಾಫಿಟ್ ಅಂದರೆ ಏನಿದೆ ಆಬ್ಜೆಕ್ಟಿವ್ ಫಂಕ್ಷನ್. ಸೊ ನಮ್ಮ ಮೇನ್ ಆಬ್ಜೆಕ್ಟಿವ್ ಫಂಕ್ಷನ್ ಏನು, ಪ್ರಾಫಿಟ್ ಆಗೋದಲ್ವಾ. ಸೊ ಮೇನ್ ಪ್ರಾಫಿಟ್ ಹೆಂಗೆ ಬರುತ್ತೆ, ಇದು 10x + 12y. ಸೊ 10x ಯಾಕೆ ಹೇಳಿ, ಎಕ್ಸ್ ಅಂದರೆ ಏನು ಲ್ಯಾಂಪ್ ಎ ಇರ್ತದಲ್ವಾ. ಸೊ 10x ಅಂದರೆ ಒಂದು ಲ್ಯಾಂಪ್ ಎಗೆ ಎಷ್ಟು ರುಪೀಸ್ ಇದೆ, 10 ರುಪೀಸ್ ಇದೆ. ಸೊ ಅವನು 1 ಪೀಸ್ಗೆ 10 ರುಪೀಸ್ ಮಾರ್ತಾನೆ. ಮತ್ತು ಎಕ್ಸ್ ಲ್ಯಾಂಪ್ಸ್ ಪ್ರೊಡ್ಯೂಸ್ ಆಗಿದ್ದರೆ ಎ ಟೈಪ್ದು ಅದ್ರದ್ದು ಎಷ್ಟಾಗುತ್ತೆ ಅಮೌಂಟು 10x ಆಗುತ್ತೆ. ಅದೇ ಥರ ವೈ ಟೈಪ್ ಏನಿರುತ್ತಲ್ಲ ಲ್ಯಾಂಪ್ ಬಿ ಏನಿರುತ್ತಲ್ವ ಅದ್ರದ್ದು 1 ಪೀಸ್ಗೆ ಎಷ್ಟು ಮಾರ್ತಾನೆ, 12 ರುಪೀಸ್ ಮಾರ್ತಾನೆ. ಅಂಥದ್ದವನು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ, ವೈ ಪೀಸಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ. ಸೊ ಅದೇನಾಗುತ್ತೆ 12y. ಸೊ ಒಂದು ಟೋಟಲ್ ಪ್ರಾಫಿಟ್ ಎಷ್ಟಾಗುತ್ತೆ 10x + 12y ಅಂತ. ಸೊ ಇದೇನಿದು ನಮ್ಮದು ಆಬ್ಜೆಕ್ಟಿವ್ ಫಂಕ್ಷನ್. ಸೊ ನಮ್ಮ ಮೇನ್ ಆಬ್ಜೆಕ್ಟಿವ್ ಫಂಕ್ಷನ್ ಏನಿದೆ ಅಂತ ನೋಡ್ಕೊಳ್ಬೇಕು. ಮತ್ತು ಕನ್ಸ್ಟೆಂಟ್ಸ್ ಏನಿದೆ ನಾವಾಗಲೇ ಹೇಳಿದ್ನಲ್ಲ ಅದೇ ಥರ. ಅಂದರೆ ಕನ್ಸ್ಟೆಂಟ್ಸ್ ಅಂದರೆ ನಮಗೆ ಇದಿಷ್ಟೇ ಇದೆ ಅಂತ ನಮಗೆ ಫಿಕ್ಸ್ಡ್ ಇರುತ್ತಲ್ವ ಅದು ಕನ್ಸ್ಟೆಂಟ್ಸ್ ಆಗುತ್ತೆ. ಸೊ ಈಗ ಫಸ್ಟ್ ಕನ್ಸ್ಟೆಂಟ್ ಈಸ್ ಬೇಸ್ಡ್ ಆನ್ ದ ಅವೈಲೇಬಲ್ ಟೈಮ್ ಆಫ್ ದ ಕಟರ್. ಸೊ ಫಸ್ಟ್ ಏನು ಕಟರ್ದಂತ ನೋಡ್ಕೊಳ್ಳಿ. ಸೊ ಟೋಟಲ್ ಟೈಮ್ ದ ಕಟರ್ ಟೇಕ್ಸ್ ಟು ಪ್ರಿಪೇರ್ ಎಕ್ಸ್ ಲ್ಯಾಂಪ್ಸ್ ಆಫ್ ಎ ಆ್ಯಂಡ್ ವೈ ಲ್ಯಾಂಪ್ಸ್ ಆಫ್ ಬಿ ಈಸ್ 2x + y. ಬಿಕಾಸ್ ಇವಾಗ ಲ್ಯಾಂಪ್ ಎಗೆ ಎಷ್ಟು ಟೈಮ್ ಬೇಕಾಗುತ್ತೆ ಕಟರಿಂದ 2 ಅವರ್ಸು ಮತ್ತು ಲ್ಯಾಂಪ್ ಬಿ
ಕಟರಿಂದ ಎಷ್ಟು ಅವರ್ಸ್ ಬೇಕಾಗುತ್ತೆ, 1 ಅವರ್ ಬೇಕಾಗುತ್ತೆ. ಸೊ ಟೋಟಲ್ ಕಟರ್ ಟೈಮ್ ಎಷ್ಟಾಗುತ್ತೆ, 2x + y ಅಲ್ವಾ, ಬಿಕಾಸ್ ಎಕ್ಸ್ಗೆ 2 ಅವರು ಮತ್ತು ವೈಗೆ 1 ಅವರ್. ಸೊ ಅಂದರೆ ಇವಾಗ 1 ಪೀಸ್ಗೆ 2 ಅವರ್ ಅಂತ ಇಟ್ಕೊಳ್ಳಿ. 1 ಪೀಸ್ಗೆ ಕಟರ್ದು ಇವಾಗ ಲ್ಯಾಂಪ್ ಎದು 1 ಪೀಸ್ ಇತ್ತು, ಲ್ಯಾಂಪ್ ಬಿದು 1 ಪೀಸ್ ಇತ್ತು ಅಂದರೆ ಕಟರ್ದು 2 ಅವರು ಫಾರ್ ಲ್ಯಾಂಪ್ ಎ ಆ್ಯಂಡ್ ಕಟರ್ದು 1 ಅವರ್ ಫಾರ್ ಲ್ಯಾಂಪ್ ಬಿ. ಅದೇ ಥರ ಎರಡು ಕೂಡ ಇವಾಗ ಲ್ಯಾಂಪ್ ಎದು 2 ಪೀಸ್ ಇತ್ತು ಮತ್ತು ಲ್ಯಾಂಪ್ ಬಿದು 1 ಪೀಸ್ ಇತ್ತಂದರೆ ಲ್ಯಾಂಪ್ ಎಗೆ ಎಷ್ಟು ಟೈಮ್ ಬೇಕಾಗುತ್ತೆ, 2 ಪೀಸ್ ಅಲ್ವಾ. ಸೊ ಅಂದರೆ ಟೋಟಲಿ 2 × 2 ಅಂದರೆ 4 ಅವರ್ಸು ಪ್ಲಸ್ ಲ್ಯಾಂಪ್ ಬಿ ಒಂದೇ ಇದೆ. ಸೊ ಅಂದರೆ 1 ಅವರ್ ಅಂದರೆ ಟೋಟಲ್ 5 ಅವರ್ಸ್ ಬೇಕಾಗುತ್ತೆ ಕಟ್ಟರ್ದು. ಸೊ ಅದೇ ಥರ ನಮಗೆ ಇಲ್ಲಿ ಎಕ್ಸ್ ಲ್ಯಾಂಪ್ಸ್ ಆಫ್ ಎ ವೆರೈಟಿ ಆ್ಯಂಡ್ ವೈ ಲ್ಯಾಂಪ್ಸ್ ಆಫ್ ಬಿ ವೆರೈಟಿ. ಸೊ ಅದಕ್ಕೋಸ್ಕರ ನಮಗೆ ಕಟರ್ದು ಟೈಮ್ ಎಷ್ಟು ಬೇಕಾಗುತ್ತೆ ಅಂತ ಹೇಳ್ತೀವಿ, 2x + y ಅಂತ ಹೇಳ್ತೀವಿ. ಮತ್ತು ಸಿನ್ಸ್ ಕಟರ್ ಹ್ಯಾಸ್ 104 ಅವರ್ಸ್ ಪರ್ ಮಂತ್ ಅವೈಲೇಬಲ್ ಟೈಮ್, ಸೊ ನಮಗೆ ಈಕ್ವೇಷನ್ ಹೆಂಗಿರಬೇಕು, 2x + y ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 104. ಸೊ ಅಂದರೆ ಇವಾಗ 104 ಅಷ್ಟು ಅವನ ಹತ್ರ ಇರೋ ಮ್ಯಾಕ್ಸಿಮಮ್ ಅವೈಲೇಬಲ್ ಟೈಮ್, ಅದಕ್ಕಿಂತ ಹೆಚ್ಚಿಗೆ ಟೈಮ್ ಅವನು ಕೊಡೋದಿಲ್ಲ. ಸೊ ನಾವು ಈ ಲ್ಯಾಂಪ್ಸನ್ನು ಪ್ರಿಪೇರ್ ಮಾಡಲಿಕ್ಕೆ ಅವನು ಎಷ್ಟು ಟೈಮ್ ಮೀಸಲಿಡ್ತಾನೆ, 2x + y ಟೈಮ್ಸನ್ನು ಬೇಕಾಗುತ್ತಲ್ವ. ಸೊ ಆ ಟೈಮ್ ಎಷ್ಟಿರಬೇಕು, ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 104 ಇರಬೇಕು. ಸೇಮ್ ಅದೇ ಥರ ಏನು ಮಾಡ್ಬೋದು ಫಿನಿಷರ್ಗೆ. ಸೊ ಫಿನಿಷರ್ಗೆ ಎ ಟೈಪ್ದು ಲ್ಯಾಂಪ್ಸನ್ನು ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೆ, 1 ಅವರ್ ಬೇಕಾಗುತ್ತೆ ಮತ್ತು ಬಿ ಟೈಪ್ ಲ್ಯಾಂಪ್ಸ್ಗೆ 2 ಅವರ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇವ್ರದ್ದು ಇಕ್ವೇಷನ್ ಏನು ಬರುತ್ತೆ ಫಿನಿಷರ್ದು, x + 2y ಅಲ್ವಾ. ಸೊ ಮತ್ತು ಫಿನಿಷರ್ಗೆ ಎಷ್ಟಿರುತ್ತೆ, 76 ಅವರ್ಸ್ ಇಟ್ಟಿರ್ತಾನೆ. ಸೊ ಅದಕ್ಕೋಸ್ಕರ x + 2y ಎಷ್ಟಿರಬೇಕು, ಲೆಸ್ ದೆನ್ 76 ಅಂತ. So as the objective is profit, the optimal is of the problem is of maximization. ಸೊ ನಮಗಿದೇನು ಪ್ರಾಫಿಟ್ಗೆ ಆಬ್ಜೆಕ್ಟಿವ್ ಫಂಕ್ಷನ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ನಾವು ನಮ್ಮದು ಎಕ್ಸ್ ಆ್ಯಂಡ್ ವೈ ಪ್ರಾಬ್ಲಮನ್ನು ಕಂಡುಹಿಡಿಯೋದು. ಸೊ ಆ ಎಕ್ಸ್ ಆ್ಯಂಡ್ ವೈ ಹೆಂಗಿರಬೇಕು ಪ್ರಾಬ್ಲಮ್ಸ್ ಅಂದರೆ ಮ್ಯಾಕ್ಸಿಮೈಸ್ ಜಡ್, ಅಂದರೆ ನಮಗೆ ಪ್ರಾಫಿಟ್ ಅನ್ನೋದೇನು ಆಬ್ಜೆಕ್ಟಿವ್ ಫಂಕ್ಷನ್ನು ಪ್ರಾಫಿಟ್ ಇದೆ ಅಲ್ವಾ. ಸೊ ನಮಗೆ ಆ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡೋದು. ಸೊ ಅದಕ್ಕೋಸ್ಕರ ಮ್ಯಾಕ್ಸಿಮೈಸ್ ಜಡ್ ಈಸ್ ಈಕ್ವಲ್ಸ್ ಟು 10x + 12y. ಸೊ 10x + 12y ಅನ್ನೋ ವ್ಯಾಲ್ಯೂ ಏನಿರಬೇಕು, ಮ್ಯಾಕ್ಸಿಮಮ್ ಇರಬೇಕು. ಮತ್ತು ಸಬ್ಜೆಕ್ಟ್ ಟು ದ ಕನ್ಸ್ಟೆಂಟ್ಸ್ ಇದೆಲ್ಲ ನೀವು ಲಾಸ್ಟಿಗೆ ಒಟ್ಟಿಗೆ ಬರೀಬೇಕು. ಸೊ ಮ್ಯಾಕ್ಸಿಮೈಸ್ ಅಂದರೆ ಆಬ್ಜೆಕ್ಟಿವ್ ಫಂಕ್ಷನ್ನು 10x + 12y ಬರುತ್ತೆ. ಕನ್ಸ್ಟೆಂಟ್ಸ್ ಏನು ಬರುತ್ತೆ, ಅದೇ 2x + y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 104, x + 2y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 76 ಆ್ಯಂಡ್ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ಸ್ ಅಲ್ವಾ ಥರ್ಡ್ ಸ್ಟೆಪ್ಪು. ಸೊ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ಸ್ ಅಂದ್ರೇನು, ವೇರಿಯೇಬಲ್ಸ್ ವ್ಯಾಲ್ಯೂಸು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಇರಬೇಕು. ಸೊ x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಆ್ಯಂಡ್ y ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಇದೇ LPPಯನ್ನು ಫಾರ್ಮುಲೇಟ್ ಮಾಡೋದು. ಅದೇ ಥರ ನಿಮಗೆ ಇನ್ನೊಂದು ತೋರಿಸ್ಕೊಡ್ತೀನಿ ಪ್ರಾಬ್ಲಮ್ಮು. ಫರ್ಮ್ ಯೂಸಸ್ ಲ್ಯಾಥ್ ಆ್ಯಂಡ್ ಗ್ರೈಂಡಿಂಗ್ ಮಷಿನ್ಸ್ ಟು ಪ್ರೊಡ್ಯೂಸ್ 2 types of equipments A and B. Equipment A requires 12 hours on lathe and 4 hours on grinding machine. Equipment B requires 6 hours on lathe and 10 hours on grinding machine. The total available time on the lathe machine is 6,000 hours and grinding machine is 4,000 hours. The firm gets a profit of rupees 400 on each equipment A and rupees 1,000 on each equipment B. Formulate an LPV. ಇದು ಅದೇ ಥರ ಅಲ್ವಾ. ಸೊ ನೀವು ಫಸ್ಟು ವೇರಿಯೇಬಲ್ಸ್ನ ಐಡೆಂಟಿಫೈ ಮಾಡಬೇಕು. ಸೊ ಐಡೆಂಟಿಫೈ ಮಾಡಿದ್ಮೇಲೆ ಡಿಸಿಷನ್ ವೇರಿಯೇಬಲ್ಸ್ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಇವಾಗ ನೋಡಿ ನೀವೇ ಮಾಡ್ಕೊಳ್ಳಿ. ಇವಾಗ ಎಕ್ಸ್ ಅಂತಂದರೆ ಏನು ತೊಗೋಬೋದು ನೀವು, ಏನು ಇಕ್ವಿಪ್ಮೆಂಟ್ ಎ ಎಷ್ಟು ಆಗಿರುತ್ತಲ್ಲ ಮ್ಯಾನುಫ್ಯಾಕ್ಚರ್ಡ್ ಅಷ್ಟು, ಅಂದರೆ ಡಿನೋಟ್ ದ ನಂಬರ್ ಆಫ್ ಇಕ್ವಿಪ್ಮೆಂಟ್ಸ್ ಎ ಪ್ರೊಡ್ಯೂಸ್ಡ್, ಅಂದರೆ ಏನು ಇಕ್ವಿಪ್ಮೆಂಟ್ ಏನು ಇಷ್ಟು ಇರುತ್ತಲ್ಲ ಅದು ಎಕ್ಸ್ ಅಂತ ತೊಗೊಳ್ತೇವೆ. ವಾಯ್ ಅಂತಂದರೆ ಎಷ್ಟು ಇಕ್ವಿಪ್ಮೆಂಟ್ಸ್ ಬಿ ಇದೆ ಅಲ್ವಾ ಅದನ್ನು ವಾಯ್ ಅಂತ ತೊಗೊಳ್ತೇವೆ. ಸೊ ನಾವು ಅದನ್ನು ಡೇಟಾವನ್ನು ಟ್ಯಾಬ್ಯುಲರ್ ಫಾರ್ಮಲ್ಲಿ ಬರಿಬೋದು. ಇದು ನಮಗೆ ಈಸಿ ಫಾರ್ಮು, ನೀವು ಹಿಂಗೆ ಬರ್ಕೊಳ್ಳಿಲ್ಲ ಅಂದರೂ ನಡೆಯುತ್ತೆ. ಸೊ ಇವಾಗ ಇಕ್ವಿಪ್ಮೆಂಟ್ ಏನೇನು ಬರುತ್ತೆ ನಮಗೆ, ಎ ಆ್ಯಂಡ್ ಬಿ ಬರುತ್ತಲ್ವಾ. ಅವೈಲೇಬಿಲಿಟಿ ಅಂದರೆ ನಮಗೆ ಕನ್ಸ್ಟೆಂಟ್ಸ್ ಅಂತ ಇದು, ಅಂದರೆ ಅವೈಲೇಬಿಲಿಟಿ ಮ್ಯಾಕ್ಸಿಮಮ್ ನಮಗೆ ಎಷ್ಟು ಅವೈಲೇಬಲ್ಸ್ ಇದೆ ಅನ್ನೋದು. ಸೊ ಈಗ ಫಸ್ಟ್ ಏನು ನೋಡ್ಕೊಳ್ಳಿ, ನಂಬರ್ ಆಫ್ ಯೂನಿಟ್ಸ್ ಅಂದರೆ ಇಕ್ವಿಪ್ಮೆಂಟ್ ಎದು ಎಕ್ಸ್ ಯೂನಿಟ್ಸ್ ಅಂತ ಮತ್ತು ಇಕ್ವಿಪ್ಮೆಂಟ್ ಬಿದ್ದು ಪ್ರೊಡ್ಯೂಸ್ ಆಗಿರೋದು ವೈ ಯೂನಿಟ್ಸ್ ಅಂತ. ಆಗಲೇ ನಾವು ಹಿಂಗೆ ತೊಗೊಂಡಿದ್ವಲ್ಲ ಅದೇ ಥರ. ಲ್ಯಾಂಪ್ ಎದ್ದು ಎಕ್ಸ್ ಯೂನಿಟ್ಸು ಮತ್ತು ಲ್ಯಾಂಪ್ ಬಿದ್ದು ವೈ ಯೂನಿಟ್ಸ್ ಅಂತ. ಸೊ ಅದೇ ಥರ ಇಕ್ವಿಪ್ಮೆಂಟ್ ಎದ್ದು ಎಕ್ಸ್ ಯೂನಿಟ್ಸು, ಇಕ್ವಿಪ್ಮೆಂಟ್ ಬಿದ್ದು ವೈ ಯೂನಿಟ್ಸು. ಸೊ ನಮ್ಗೆ ಇಲ್ಲಿ ಏನೇನಿದೆ, ಅಲ್ಲಿ ಕಟರ್ ಆ್ಯಂಡ್ ಫಿನಿಷರ್ ಯಾವ ಥರ ಇದ್ದರು ಇಲ್ಲಿ ಅದೇ ಥರ ಲೇತ್ ಆ್ಯಂಡ್ ಗ್ರೈಂಡಿಂಗ್ ಮಷಿನ್ ಇದ್ದಾರೆ. ಸೊ ಲೇತು ಎ ಮಷಿನನ್ನು ಎ ಇಕ್ವಿಪ್ಮೆಂಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ 12 ಅವರ್ಸ್ ಬೇಕಾಗುತ್ತೆ ಮತ್ತು ಲೇತು ಬಿ ಇಕ್ವಿಪ್ಮೆಂಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ 6 ಅವರ್ಸ್ ಬೇಕಾಗುತ್ತೆ. ಅದೇ ಥರ ಗ್ರೈಂಡಿಂಗ್ ಮಷಿನ್ ಏನಿರುತ್ತೆ, ಎ ಇಕ್ವಿಪ್ಮೆಂಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ 4 ಅವರ್ಸು ಮತ್ತು ಗ್ರೈಂಡಿಂಗ್
ಗ್ರೈಂಡಿಂಗ್ ಮಷೀನು ಬಿ ಇಕ್ವಿಪ್ಮೆಂಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ 10 ಅವರ್ಸು. ಸೊ ಇವಾಗ ಲೇತ್ ಹತ್ರ ಟೋಟಲ್ ಅವೈಲೇಬಿಲಿಟಿ ಅಂದರೆ ಲೇತ್ ಹತ್ರ ಟೋಟಲ್ ಅವೈಲೇಬಲ್ ಅವರ್ಸ್ ಎಷ್ಟಿದೆ 6000, ಮತ್ತು ಗ್ರೈಂಡಿಂಗ್ ಮಷೀನ್ ಹತ್ರ ಟೋಟಲ್ ಅವೈಲೇಬಲ್ ಮಿನಿಟ್ಸ್ ಅವರ್ಸ್ ಎಷ್ಟಿದೆ 4000. ಸೊ ನಮಗೆ ಪ್ರಾಫಿಟ್ ಏನಿದೆ, ಎ ಇಕ್ವಿಪ್ಮೆಂಟಿಂದ ಪ್ರಾಫಿಟ್ಟು 400 ರುಪೀಸ್ ಇದೆ, ಮತ್ತು ಬಿ ಇಕ್ವಿಪ್ಮೆಂಟಿಂದ ಪ್ರಾಫಿಟ್ಟು 1000 ರುಪೀಸ್ ಇದೆ. ಸೊ ನಮ್ಗೆ ಆಬ್ಜೆಕ್ಟಿವ್ ಫಂಕ್ಷನ್ ಏನಿದೆ ಮ್ಯಾಕ್ಸಿಮೈಸ್ ದ ಪ್ರಾಫಿಟ್ ಅಲ್ವಾ, ಸೊ ಮ್ಯಾಕ್ಸಿಮಮ್. ಸೊ ಇದನ್ನ ನಾವು ಡೈರೆಕ್ಟ್ಲಿ ನೀವು ಈ ಥರ ಬರಿಬೋದು, ಹೇಗೆ ನೋಡಿ ರೋ ವೈಸ್ ಬರೆಯೋದು. ಅಂದರೆ ಇವಾಗ 12x ಪ್ಲಸ್ 6y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 6000. ಇದು ಕನ್ಸ್ಟೆಂಟ್. ಫಸ್ಟು ಏನು ಮಾಡೋಣ, ಆಬ್ಜೆಕ್ಟಿವ್ ಫಂಕ್ಷನನ್ನು ಬರೆಯೋಣ. ಸೊ ಆಬ್ಜೆಕ್ಟಿವ್ ಫಂಕ್ಷನ್ ಏನಿದು, ಇಲ್ಲಿ ಮಿನಿಮೈಸ್ ಬರ್ತಿದ್ದಾರೆ, ಇದು ಮ್ಯಾಕ್ಸಿಮೈಸ್. ಬಿಕಾಸ್ ನಾವು ಪ್ರಾಫಿಟ್ ಏನು ಮಾಡಬೇಕು, ಮ್ಯಾಕ್ಸಿಮೈಸ್ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ಮ್ಯಾಕ್ಸಿಮೈಸ್ ಪ್ರಾಫಿಟ್ ಅಂದರೆ ಮ್ಯಾಕ್ಸಿಮೈಸ್ ಆಬ್ಜೆಕ್ಟಿವ್ ಫಂಕ್ಷನ್ ಜೆಡ್ ಇಸ್ ಈಕ್ವಲ್ಸ್ ಏನು ಬರುತ್ತೆ 400x ಪ್ಲಸ್ 1000y. ಅಂದರೆ ಎಕ್ಸ್ ಯೂನಿಟ್ಸು ಮತ್ತು y ಯೂನಿಟ್ಸ್ ಆಫ್ ಟೈಪ್ ಎ ಆ್ಯಂಡ್ ಆಫ್ ಟೈಪ್ ಬಿ ಅಂತ. ಸೊ 400 ರುಪೀಸ್ ಫಾರ್ ಒನ್ ಪೀಸ್ ಆಫ್ ಏನು ಇಕ್ವಿಪ್ಮೆಂಟ್ ಎ ಆ್ಯಂಡ್ 1000 ರುಪೀಸ್ ಫಾರ್ ಒನ್ ಪೀಸ್ ಆಫ್ ಇಕ್ವಿಪ್ಮೆಂಟ್ ಬಿ ಅಂತ. ಸೊ ಮ್ಯಾಕ್ಸಿಮೈಸೇಷನ್ ಫಂಕ್ಷನ್ ಏನು ಬರುತ್ತೆ 400x ಪ್ಲಸ್ 1000y. ಸೊ ಕನ್ಸ್ಟೆಂಟ್ಸ್ ಏನಿದೆ ಅಂದರೆ ಏನು ಅವೈಲೇಬಿಲಿಟಿ ಇಷ್ಟೇ ಇದೆ ಅಂತ ಏನಿದೆ ಕನ್ಸ್ಟೆಂಟ್ಸು ರೋ ವೈಸ್ ಬರೆದ್ಬಿಡಿ. ಏನು ಲೇತ್ದು ಎಷ್ಟು ಬರುತ್ತೆ 12x ಪ್ಲಸ್ 6y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 6000 ಬರುತ್ತಲ್ವ. ಅದೇ ಥರ ಗ್ರೈಂಡಿಂಗ್ ಮಷಿನ್ಗೆ 4x ಪ್ಲಸ್ 10y ಇಸ್ ಈಕ್ವಲ್ಸ್ ಟು 4000. ಆಮೇಲೆ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ಸ್ ಬರೀಬೇಕು. ಸೊ 3 ಸ್ಟೆಪ್ಸ್ ನೀವು ನೆನ್ಪಿಟ್ಕೊಂಡ್ಬಿಡಿ, ಆಬ್ಜೆಕ್ಟಿವ್ ಫಂಕ್ಷನ್, ಸಬ್ಜೆಕ್ಟ್ ಟು ಕನ್ಸ್ಟೆಂಟ್ಸ್ ಆ್ಯಂಡ್ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ಸ್. ಸೊ ಇದು ಬರೆದ್ರೆ ಫಾರ್ಮುಲೇಷನ್. ಸೊ ಇದು ಕೂಡ ಅದೇ ಥರ. ಸೊ ಕನ್ಸಿಡರ್ ಅ ಡಯಟ್ ಪ್ರಾಬ್ಲಮ್ ಇನ್ ವಿಚ್ ಅ ಕಾಲೇಜ್ ಸ್ಟೂಡೆಂಟ್ ಈಸ್ ಇಂಟ್ರೆಸ್ಟೆಡ್ ಇನ್ ಫೈಂಡಿಂಗ್ ಲೀಸ್ಟ್ ಕಾಸ್ಟ್ ಡಯಟ್ ದಟ್ ಪ್ರೊಡ್ಯೂಸ್ 12 ಯೂನಿಟ್ಸ್ ಆಫ್ ವಿಟಮಿನ್ ಎ ಆ್ಯಂಡ್ 16 ಯೂನಿಟ್ಸ್ ಆಫ್ ವಿಟಮಿನ್ ಬಿ ಫ್ರಮ್ 2 ಟೈಪ್ಸ್ ಆಫ್ ಫುಡ್ ಅವೈಲೇಬಲ್. ಸೊ ಅವನು ಏನು ಹೇಳಿದಾನೆ, ಕಾಲೇಜ್ ಸ್ಟೂಡೆಂಟ್ ಏನು ಮಾಡ್ತಾನೆ, ಅವನಿಗೆ ಫೈಂಡಿಂಗ್ ಅ ಲೀಸ್ಟ್ ಕಾಸ್ಟ್ ಡಯಟ್ ಅಂದರೆ ಕಾಸ್ಟ್ ಕಡಿಮೆ ಇರಬೇಕು. ಅವನಿಗೇನು ವಿಟಮಿನ್ ಎ ಇಂದ 12 ಯೂನಿಟ್ಸ್ ಬೇಕಾಗಿರುತ್ತೆ, ಮತ್ತು ವಿಟಮಿನ್ ಬಿ ಇಂದ 16 ಯೂನಿಟ್ ಬೇಕಾಗಿದೆ. ಸೊ ಇದನ್ನ ನೀವು ನೋಡ್ಕೊಳ್ಬೋದು. ಏನಂತ ಇದು 12 ಯೂನಿಟ್ಸು 16 ಯೂನಿಟ್ಸ್ ನಿಮಗೆ ಏನಂತ ಅರ್ಥ ಆಗುತ್ತೆ, ಕನ್ಸ್ಟೆಂಟ್ಸ್ ಅಂತ ಅಲ್ವಾ. ಬಿಕಾಸ್ 12 ಯೂನಿಟ್ಸ್ ಅಂತ ಎಟ್ ಲೀಸ್ಟ್ ಅಂದರೆ 12 ಯೂನಿಟ್ಸು ವಿಟಮಿನ್ ಎ ಬರಬೇಕು, 16 ಯೂನಿಟ್ಸು ವಿಟಮಿನ್ ಬಿ ಬರಬೇಕಂತ. ಸೊ ಅವನ ಹತ್ರ 2 ಟೈಪ್ಸ್ ಆಫ್ ಫುಡ್ ಇದೆ, ಏನಂತ F1 ಮತ್ತು F2 ಅಂತ ಫುಡ್ ಇದೆ. ಸೊ ಫುಡ್ 1ನಲ್ಲಿ ವಿಟಮಿನ್ ಎ ಎಷ್ಟಿದೆ 2 ಯೂನಿಟ್ಸ್ ಇದೆ, ಮತ್ತು ಫುಡ್ 2ಅಲ್ಲಿ ವಿಟಮಿನ್ಸ್ ಎಷ್ಟಿದೆ 3 ಯೂನಿಟ್ಸ್ ಇದೆ. ಅದೇ ಥರ ಫುಡ್ 1ನಲ್ಲಿ ವಿಟಮಿನ್ ಬಿ 4 ಯೂನಿಟ್ಸ್ ಇದೆ, ಮತ್ತು ಫುಡ್ 2ರಲ್ಲಿ ವಿಟಮಿನ್ ಬಿ 2 ಯೂನಿಟ್ಸ್ ಇದೆ. ಸೊ ಕಾಸ್ಟ್ ಏನಾಗುತ್ತೆ, ಫುಡ್ 1ಗೆ ಕಾಸ್ಟು 10 ರುಪೀಸ್ ಕೊಡ್ತಾನೆ, ಮತ್ತು ಫುಡ್ 2ಗೆ ಕಾಸ್ಟ್ ಎಷ್ಟು ಕೊಡ್ತಾನೆ 5 ರುಪೀಸ್ ಕೊಡ್ತಾನೆ. ಸೊ ಫಾರ್ಮುಲೇಟ್ ದ LPP ಅಂದರೆ X denotes the quantity of food F1. ಸೊ F1 ಫುಡ್ಗೆ ಏನಂತ ತೊಗೊಳ್ತೀವಿ X ಅಂತ ತೊಗೊಳ್ತೀವಿ, ಮತ್ತು ಫುಡ್ 2 ಕ್ವಾಂಟಿಟಿಗೆ Y ಅಂತ ತೊಗೊಳ್ತೀವಿ. ಸೊ ಇವಾಗ ಫಸ್ಟ್ ನಾವು ಏನು ಬರೀಬೇಕು, ಇನ್ನು ಕಾಸ್ಟ್ ಬರೀಬೇಕಲ್ಲ. ಇವಾಗ ನೋಡಿ ಕಾಸ್ಟ್ ಏನಿರಬೇಕು, ನಮ್ಮದು ಮಿನಿಮೈಸ್ ಇರಬೇಕಲ್ವ ಕಾಸ್ಟ್. ಸೊ ಅಂದರೆ ನಾವು ಅವನು ತೊಗೊಳ್ತಿದ್ದಾನಲ್ವ, ಸೊ ಅವನಿಗೆ ಕಡಿಮೆ ದುಡ್ಡಲ್ಲಿ ಜಾಸ್ತಿ ವಿಟಮಿನ್ಸ್ ಅವನಿಗೆ ಸಿಗಬೇಕು ಅಂತ. ಸೊ ಫಸ್ಟ್ ನಾವು ಏನು ಬರೀಬೇಕು, ಮಿನಿಮೈಸ್ ಕಾಸ್ಟ್ ಜೆಡ್ ಅಲ್ವಾ. ಸೊ ಇವಾಗ ನೋಡಿ ಫುಡ್ 1ಗೆ ಎಷ್ಟು 10 ರುಪೀಸು, ಮತ್ತು ಎಷ್ಟು ತೊಗೊಳ್ತಾನಲ್ಲ ಕ್ವಾಂಟಿಟಿ ಅದಕ್ಕೆ X ಅಂತ ಬರಿತೇವೆ, ಮತ್ತು ಫುಡ್ 2ಗೆ 5 ರುಪೀಸು, ಅದನ್ನು ಫುಡ್ 2 ಎಷ್ಟು ತೊಗೊಳ್ತಾನಲ್ವ ಅದಕ್ಕೆ ಕ್ವಾಂಟಿಟಿ Y ಅಂತ. ಸೊ 10x ಪ್ಲಸ್ 5y. ಮತ್ತು ಕನ್ಸ್ಟೆಂಟ್ಸ್ ಏನು ಬರುತ್ತೆ ನೋಡಿ, ವಿಟಮಿನ್ ಎಗೆ 2x ಪ್ಲಸ್ 3y ಅಂದರೆ ವಿಟಮಿನ್ ಎ ಅವನಿಗೆ ಬೇಕಲ್ವ. ಇವಾಗ ನೋಡಿ ಕ್ವಶನ್ ನೋಡಿ, ಕನ್ಸ್ಟೆಂಟ್ಸ್ ಏನಿದು ಕೊಟ್ಟಿದ್ದಾರೆ, ಕನ್ಸ್ಟೆಂಟ್ಸು ಫುಡ್ಡಿಗೆ ಕೊಟ್ಟಿಲ್ಲ, ಕನ್ಸ್ಟೆಂಟ್ಸು ವಿಟಮಿನ್ಸಿಗೆ ಕೊಟ್ಟಿದ್ದಾರಲ್ವ. ಅಂದರೆ ವಿಟಮಿನ್ ಎ ಮಿನಿಮಮ್ ಅಂದರೆ ವಿಟಮಿನ್ ಎ ಎಷ್ಟು ಬೇಕು 12 ಯೂನಿಟ್ಸ್ ಬೇಕು ಅವನಿಗೆ, ಮತ್ತು ವಿಟಮಿನ್ಸ್ ಬಿ 16 ಯೂನಿಟ್ಸ್ ಬೇಕು. ಸೊ ಅಂದರೆ ಮಿನಿಮಮ್ 12 ಯೂನಿಟ್ಸ್ ಆಫ್ ವಿಟಮಿನ್ ಎ ಆ್ಯಂಡ್ ಮಿನಿಮಮ್ 16 ಯೂನಿಟ್ಸ್ ಆಫ್ ವಿಟಮಿನ್ ಬಿ ಅಂತ. ಸೊ ನಮಗೆ ಈ ಕನ್ಸ್ಟೆಂಟ್ಸ್ ಹೆಂಗೆ ಬರುತ್ತೆ, 2x ಪ್ಲಸ್ 3y ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 12. ಅಂದರೆ ಮಿನಿಮಮ್ 12 ಯೂನಿಟ್ಸ್ ಬೇಕಲ್ವಾ ವಿಟಮಿನ್ಸು. ಸೊ ಅದಕ್ಕೆ 2x ಪ್ಲಸ್ 3y ಅದು ಹೆಂಗಿರಬೇಕು, ಗ್ರೇಟರ್ ದೆನ್ ಇರಬೇಕು, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 12. ಅದೇ ಥರ 4x ಪ್ಲಸ್ 2y ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 16. ಮತ್ತು ಸಬ್ಜೆಕ್ಟ್ ಟು ಕನ್ಸ್ಟೆಂಟ್ಸ್ ಏನು ಬರುತ್ತೆ, ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ಸ್ XY ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಇದು ಕೂಡ ಅದೇ ಥರ.
ಸೊ ನೋಡಿ, ಅ ಫರ್ಮ್ ಕ್ಯಾನ್ ಪ್ರೊಡ್ಯೂಸ್ ಟೂ ಟೈಪ್ಸ್ ಆಫ್ ಕ್ಲಾತ್, ಸೇ ಎ ಆ್ಯಂಡ್ ಬಿ. ಸೊ ನೀವು ಕಾಲಮ್ ರೋಸಲ್ಲಿ ಬರ್ಕೊಂಡು ಬಿಟ್ಟರೆ ನಿಮಗೆ ಈಸಿಲಿ ಬರೆಯೋದಕ್ಕೆ ಗೊತ್ತಾಗತ್ತೆ. ಸೊ ಯೂಶ್ವಲಿ ಕಾಲಮಲ್ಲಿ ಏನಿರುತ್ತಲ್ವ, ಯಾವ ಥರ ಡಿಫ್ರೆಂಟ್ ಪ್ರೊಡಕ್ಟ್ಸ್ ಬರ್ತಾವಲ್ಲ, ಪ್ರೊಡಕ್ಟ್ಸ್ ಎಲ್ಲ ಕಾಲಮ್ಸಲ್ಲಿ ಬರ್ತವೆ. ಮತ್ತು ಆ ಪ್ರೊಡಕ್ಟ್ಸನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕಾಗತ್ತಲ್ವ, ಮತ್ತು ಏನೇನೆಲ್ಲ ರಿಕ್ವೈರ್ಮೆಂಟ್ಸು, ವರ್ಕರ್ಸ್ ಏನು ಬೇಕಾಗುತ್ತೆ ಅವ್ರದ್ದೆಲ್ಲ ಅವೈಲೇಬಿಲಿಟಿ ಎಲ್ಲ ಬರುತ್ತೆ, ರೋನಲ್ಲಿ ಬರುತ್ತೆ. ಸೊ ಈಗ ನಮಗೆ ಟೂ ಟೈಪ್ಸ್ ಆಫ್ ಕ್ಲಾತ್ ಬೇಕಲ್ವ, ಸೊ ಅವರು ಕಾಲಮಲ್ಲಿ ಬರ್ತಾರೆ ಎ ಆ್ಯಂಡ್ ಬಿ ಅಂತ ಬರ್ಕೊಂಡ್ಬೇಡಿ. 3 kinds ಆಫ್ ವೂಲ್ ಆರ್ ರಿಕ್ವೈರ್ಡ್ ಫಾರ್ ಇಟ್. ಸೊ 3 kinds ಆಫ್ ವೂಲ್ ಬೇಕಾಗುತ್ತೆ. ಏನೇನು? ರೆಡ್, ಗ್ರೀನು, ಬ್ಲೂ. ಸೊ ನಮ್ಮ ರಿಕ್ವೈರ್ಮೆಂಟ್ಸ್ ಎಲ್ಲ ಏನು ಬರ್ಕೋಬೇಕಂತ ಹೇಳ್ತೇನೆ ರೋನಲ್ಲಿ. ಸೊ ಏನು ಬರ್ಕೋಬೇಕು? ರೆಡ್, ಗ್ರೀನ್, ವೂಲ್ ಅಂತ, ರೆಡ್, ಗ್ರೀನ್, ಬ್ಲೂ ಅಂತ ಈ ವೂಲನ್ ಬರ್ಕೊಳ್ಳಿ. ಮತ್ತು ಯೂನಿಟ್ಸ್ ಬರ್ಕೋಬೇಕಲ್ವ. ಸೊ ಅಂದರೆ ಎ ಟೈಪ್ಗೆ ಎಕ್ಸ್ ಯೂನಿಟ್ಸ್ ಅಂತ ಜನರಲಿ ತೊಗೊಳ್ತೀವಿ. ನೀವು ಏನಾದರೂ ತೊಗೊಳ್ಬೋದು, ಅಂದರೆ XY ಅದು ತೊಗೊಳ್ಳಿ, PQ ಆದರೂ ತೊಗೊಳ್ಳಿ, ಏನದು MN ಈ ಥರ ಏನಾದರೂ ತೊಗೊಳ್ತೀವಿ. ಬಟ್ ಯೂಶ್ವಲಿ XY ತೊಗೊಳ್ತಾರೆ. ಸೊ ಈಗ ಅಂದರೆ ಟೈಪ್ ಎ ಕ್ಲಾತ್ದು ಎಕ್ಸ್ ಯೂನಿಟ್ಸ್ ಇದೆ, ಟೈಪ್ ಬಿ ಕ್ಲಾತ್ದು Y ಯೂನಿಟ್ಸ್ ಅಂತ ತೊಗೊಳ್ತೀವಿ. ಸೊ ಈಗ ನೋಡಿ, ಕ್ವಶನ್ ಇದೆ ಇವಾಗ ಕ್ವಶನ್ನು, ಒನ್ ಯೂನಿಟ್ ಲೆಂತ್ ಆಫ್ ಟೈಪ್ ಎ ಕ್ಲಾತ್ ನೀಡ್ಸ್ 2 yards ಆಫ್ ರೆಡ್ ವೂಲ್, 3 yards ಆಫ್ ಬ್ಲೂ ವೂಲ್ ಆ್ಯಂಡ್ 1 ಯೂನಿಟ್ ಲೆಂತ್ ಆಫ್ 2 yards ಆಫ್ ರೆಡ್ ವೂಲ್, 3 yards ಆಫ್ ಬ್ಲೂ ವೂಲ್ ಆ್ಯಂಡ್ ಇದನ್ನು ಬರ್ಕೊಳ್ಳಿ. ಸೊ ಈಗ ರೆಡ್ ವೂಲ್ ಎಷ್ಟು ಬೇಕು? 2 ಬೇಕು. ಮತ್ತು ಬ್ಲೂ ವೂಲ್ ಎಷ್ಟು ಬೇಕು? 3 yards ಬೇಕಲ್ವಾ. ಸೊ ಅದನ್ನ ಬರ್ಕೊಳ್ಳಿ. ಗ್ರೀನ್ ವೂಲ್ ಬೇಕಾಗಿಲ್ಲ. ಯಾರಿಗೆ? ಎ ಟೈಪ್ ಕ್ಲಾತ್ಗೆ ಗ್ರೀನ್ ವೂಲ್ ಬೇಕಾಗಿಲ್ಲ. ಬಿಕಾಸ್ ಅವ್ರು ಹೇಳಿದ್ದಾರೆ ಏನು, ಎ ಕ್ಲಾತ್ಗೆ 2 yards ಆಫ್ ರೆಡ್ ವೂಲ್ ಬೇಕು ಮತ್ತು 3 yards ಆಫ್ ಬ್ಲೂ ವೂಲ್ ಬೇಕು. ಸೊ ಟೈಪ್ ಎಗೆ 2 ಆಫ್ ರೆಡ್ ಆ್ಯಂಡ್ 3 yards ಆಫ್ ಬ್ಲೂ. ಗ್ರೀನ್ ಬೇಕಾಗಿಲ್ಲ, ಸೊ ಅದನ್ನ ಗ್ಯಾಪ್ ಇಟ್ಕೊಳ್ಳಿ. ಅದೇ ಥರ ಟೈಪ್ ಬಿ ಕ್ಲಾತ್ಗೆ 3 yards ಆಫ್ ರೆಡ್ ವೂಲ್, ಅದನ್ನ ಬರ್ಕೊಳ್ಳಿ. ರೆಡ್ಗೆ ಬಿ ಕ್ಲಾತ್ಗೆ 3 yards ಆಫ್ ರೆಡ್ ವೂಲ್ ಮತ್ತು 2 yards ಆಫ್ ಗ್ರೀನ್ ವೂಲ್ ಬೇಕು ಮತ್ತು 1 yard ಆಫ್ ಬ್ಲೂ ವೂಲ್ ಬೇಕು. ಇಫ್ ದ ಫರ್ಮ್ ಹ್ಯಾಸ್ ಅ ಸ್ಟಾಕ್ ಆಫ್ 15 yards ಆಫ್ ರೆಡ್ ವೂಲ್. ಸೊ ಅವ್ರ ಹತ್ರ ಮ್ಯಾಕ್ಸಿಮಮ್ ರೆಡ್ ವೂಲ್ ಎಷ್ಟಿದೆ? 15 ಇದೆ ಅಲ್ವಾ. ಸೊ ಸ್ಟಾಕ್ ಆಫ್ ಅಂತಂದರೆ ಏನಿರ್ಬೋದು? ಸ್ಟಾಕ್ ಅಂದರೆ ಅವ್ರ ಹತ್ರ ಮ್ಯಾಕ್ಸಿಮಮ್ 15 ಇದೆ ಅಂತ. ಸೊ ಅದಕ್ಕಿಂತ ಹೆಚ್ಚಿಗೆ ಇಲ್ವಲ್ಲ ಸ್ಟಾಕ್ ಅದು. ಮತ್ತು ಗ್ರೀನ್ ವೂಲ್ ಎಷ್ಟಿದೆ? ಮ್ಯಾಕ್ಸಿಮಮ್ 8 ಇದೆ. ಮತ್ತು 12 yards ಆಫ್ ಬ್ಲೂ ವೂಲ್ ಇದೆ. ಮತ್ತು ಅ ಪ್ರಾಫಿಟ್ ವಿತ್ ರೆಸ್ಪೆಕ್ಟ್ ಟು ಈಚ್ ಟೈಪ್ ಆಫ್ ಕ್ಲಾತ್ ಯೂನಿಟ್ ಲೆಂತ್ ಈಸ್ ₹5 ಆ್ಯಂಡ್ ₹8. ಅಂದರೆ ಎ ಟೈಪ್ ಆಫ್ ಕ್ಲಾತ್ಗೆ ₹5 ಇದೆ ಮತ್ತು ಪ್ರಾಫಿಟ್ಟು, ಮತ್ತು ಬಿ ಟೈಪ್ಗೆ ಏನಿದೆ? ₹8 ಇದೆ ಅಂತ. ಸೊ ಫಾರ್ಮುಲೇಟ್ ಮಾಡಿ. ಸೊ ನಾನು ಆವಾಗಲೇ ಹೇಳಿದ್ನಲ್ಲ ಅದೇ ಥರ ಸ್ಟೆಪ್ಸು. ಎಕ್ಸ್ ಅಂತಂದರೆ ಟೈಪ್ ಎನ ರಿಪ್ರೆಸೆಂಟ್ ಮಾಡುತ್ತೆ, Y ಅಂತಂದರೆ ಟೈಪ್ ಬಿ ಕ್ಲಾತ್ಸನ್ನು ರಿಪ್ರೆಸೆಂಟ್ ಮಾಡುತ್ತೆ. ಸೊ ನಮ್ಗೆ ಇಲ್ಲೇನಿದು ಪ್ರಾಫಿಟ್ಟು ಮ್ಯಾಕ್ಸಿಮಮ್ ಆಗಬೇಕಲ್ವಾ. ಸೊ ಅದಕ್ಕೆ ಮ್ಯಾಕ್ಸಿಮೈಸ್ ಜಡ್ ಅಂತ ಬರ್ಕೊಳ್ತೇವೆ. ಏನು ಬರುತ್ತೆ? ಟೈಪ್ ಎಗೆ ₹5, ಟೈಪ್ ಬಿಗೆ ₹8. ಮತ್ತು ಎ ಟೈಪ್ಗೆ ಕ್ಲಾತಲ್ಲಿ ಎಕ್ಸ್ ಯೂನಿಟ್ಸನ್ನು ನಾವು ಪ್ರೊಡ್ಯೂಸ್ ಮಾಡ್ತೇವೆ, ಟೈಪ್ ಬಿನಲ್ಲಿ Y ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡ್ತೇವೆ. ಸೊ 5x + 8y ಅದೆಷ್ಟಿರ್ಬೇಕು ನಮಗೆ? ವ್ಯಾಲ್ಯೂ ಮ್ಯಾಕ್ಸಿಮಮ್ ಇರಬೇಕು, ಅಂದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗಬೇಕು. ಕನ್ಸ್ಟೆಂಟ್ಸ್ ಏನಿದೆ? ರೆಡ್ ವೂಲು ನಮ್ಮ ಹತ್ರ ಮ್ಯಾಕ್ಸಿಮಮ್ ಎಷ್ಟಿದೆ? 15 ಇದೆ ಅಲ್ವಾ, 15 yards ಇದೆ. ಸೊ ಟೈಪ್ ಎಗೆ 2 yards ಬೇಕು, ಟೈಪ್ ಬಿಗೆ 3 yards ಬೇಕು. ಸೊ ಅಂದರೆ 2x + 3y <= 15. ಅದೇ ಥರ ಇವಾಗ ಗ್ರೀನ್ ನೋಡಿ, ಟೈಪ್ ಎಗೆ ಗ್ರೀನ್ ಬೇಕಾಗಿಲ್ಲ, ಸೊ ಅದನ್ನ ನಾವು ಬರ್ಕೊಳ್ಳೋದೇ ಬೇಡ. ಸೊ ಟೈಪ್ ಬಿಗೆ ಅಷ್ಟೇ ಬೇಕು. ಅಂದರೆ ಟೈಪ್ ಬಿಗೆ ಏನು ಬೇಕಾಗಿರುತ್ತಲ್ವ ಅದನ್ನ Y ಅಂತ ಬರ್ಕೊಳ್ತೀವಿ, ಅಂದರೆ Y ಯೂನಿಟ್ಸ್ ಅಂತ ಬರ್ಕೊಳ್ತೇವೆ. ಸೊ 2 yards ಆಫ್ ಬ್ಲೂ ವೂಲ್ ಗ್ರೀನ್ ವೂಲ್ ಫಾರ್ ಟೈಪ್ ಬಿಗೆ. ಸೊ ಅಂದರೆ 2y <= 8 ಅಂತ. ಮತ್ತು ಬ್ಲೂ ಕೂಡ ಅದೇ ಥರ 3x + y <= 12 ಅಂತ. ಸೊ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ಸ್ ಏನು? XY <= 0. LPPಯನ್ನು ಯಾವ ಥರ ಫಾರ್ಮುಲೇಟ್ ಮಾಡಿದ್ವಿ ಅಂತ ನೋಡಿದ್ವಲ್ಲ. ಅಂದರೆ ಫಸ್ಟ್ ಆಬ್ಜೆಕ್ಟಿವ್ ಫಂಕ್ಷನ್ ಬರೆಯೋದು, ಆಮೇಲೆ ಸಬ್ಜೆಕ್ಟು ಕನ್ಸ್ಟೆಂಟ್ಸ್ ಏನೇನು ಈಕ್ವೇಷನ್ಸ್ ಇದೆ ಅದು ಬರೆಯೋದು, ಆಮೇಲೆ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ಸನ್ನು ಬರೆಯೋದು. ಸೊ ಬರೀ ಫಾರ್ಮುಲೇಟ್ ಮಾಡಿದರೆ ಸಾಲಲ್ಲ, ನಾವು ಅದನ್ನು ಸಾಲ್ವ್ ಮಾಡಬೇಕು. ಅಂದರೆ ಎಕ್ಸ್ ಆ್ಯಂಡ್ Y ವ್ಯಾಲ್ಯೂಸನ್ನು ನಾವು ಕಂಡುಹಿಡಿಬೇಕಲ್ವಾ. ಸೊ ಅಂದರೆ ಡಿಸಿಷನ್ ವೇರಿಯೇಬಲ್ಸ್ ವ್ಯಾಲ್ಯೂಸನ್ನು ಕಂಡುಹಿಡಿದ್ಬಿಟ್ಟು ಮತ್ತು ನಮಗೆ ಯಾವ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಬ್ಜೆಕ್ಟಿವ್ ಫಂಕ್ಷನಲ್ಲಿ ಆಪ್ಟಿಮಲ್ ಸೊಲ್ಯೂಷನ್ ಸಿಗುತ್ತೆ ಅಂತ. ಸೊ ನಾವು ಅದನ್ನು ಯಾವ ಥರ ಸಾಲ್ವ್ ಮಾಡ್ಬೋದು ಅನ್ನಲಿಕ್ಕೆ ಮೆಥಡ್ಸ್ ನೋಡೋಣ.
An LPP can be solved by the following two methods. ಯಾವ್ಯಾವುದು? ಗ್ರಾಫಿಕಲ್ ಮೆಥಡ್ ಆ್ಯಂಡ್ ಸಿಂಪ್ಲೆಕ್ಸ್ ಮೆಥಡ್ ಅಂತ. ಇನ್ ದ ಪ್ರೆಸೆಂಟ್ ಸ್ಟಡಿ ವಿ ರಿಸ್ಟ್ರಿಕ್ಟ್ ಟು ಸಾಲ್ವ್ ಅ ಗಿವನ್ LPP ಓನ್ಲಿ ಬೈ ಗ್ರಾಫಿಕಲ್ ಮೆಥಡ್. ಇಫ್ ದ ಗಿವನ್ LPP ಹ್ಯಾಸ್ ಟು ವೇರಿಯೇಬಲ್ಸ್ ದೆನ್ ಇಟ್ ಕ್ಯಾನ್ ಬಿ ಈಸಿಲಿ ಸಾಲ್ವ್ ಬೈ ದ ಗ್ರಾಫಿಕಲ್ ಮೆಥಡ್. ಸೊ ನಾವು ಈ ಪ್ರೆಸೆಂಟ್ ಸ್ಟಡಿನಲ್ಲಿ ಯೂಶ್ವಲಿ ಗ್ರಾಫಿಕಲ್ ಮೆಥಡನ್ನು ಯೂಸ್ ಮಾಡ್ತೇವೆ. ಸೊ ಐ ಆಮ್ ಸಾರಿ, ಆ್ಯಕ್ಚುಲಿ ಏನು ಯೂಶ್ವಲಿ ನಾವು ಗ್ರಾಫಿಕಲ್ ಮೆಥಡನ್ನು ಯಾವಾಗ ಯೂಸ್ ಮಾಡ್ತೀವಿ? ಓನ್ಲಿ ಇವಾಗ ವೇರಿಯೇಬಲ್ಸು ಎರಡೇ ವೇರಿಯೇಬಲ್ಸ್ ಇತ್ತು ಅಂದರೆ ನಾವು ಗ್ರಾಫಿಕಲ್ ಮೆಥಡನ್ನು ಯೂಸ್ ಮಾಡ್ಬೋದು ಟು ಸಾಲ್ವ್ ದ ಪರ್ಟಿಕ್ಯುಲರ್ LPP. ಬಟ್ ನಾವು ತುಂಬಾ ವೇರಿಯೇಬಲ್ಸ್ ಇತ್ತಂದರೆ ನಾವು ಗ್ರಾಫಿಕಲ್ ಮೆಥಡನ್ನು ಯೂಸ್ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೆ ನಾವು ತುಂಬ ಕಡಿಮೆ ಗ್ರಾಫಿಕಲ್ ಮೆಥಡನ್ನು ಯೂಸ್ ಮಾಡೋದು. ಸೊ ಇದನ್ನು ಗ್ರಾಫಿಕಲ್ ಮೆಥಡ್ ಯೂಸ್ ಮಾಡಿಬಿಟ್ಟು ಪ್ರೊಸೀಜರ್ ಹೆಂಗಿದೆ, ನಾವು ಹೆಂಗೆ ಸಾಲ್ವ್ ಮಾಡ್ಬೋದು LPP ಅಂದರೆ, ಸೊ ಗ್ರಾಫಿಕಲ್ ಅಂದರೆ ಗೊತ್ತಾಯ್ತಲ್ವ, ಅಂದರೆ ಫಸ್ಟ್ ಮೇನ್ಲಿ ಇದಕ್ಕೆ ಏನು ಬೇಕು? ಗ್ರಾಫ್ ಬೇಕು. ಸೊ ದ ಫಾಲೋಯಿಂಗ್ ಆರ್ ದ steps involved in finding a solution to a given LPP by graphical method. So first step ಏನು? Treat each inequality in the constraints as equality. For each equation find two sets of points. ಅಂದರೆ ಈಚ್ ಇನ್ಇಕ್ವಾಲಿಟಿಯನ್ನು ಇಕ್ವಾಲಿಟಿ ಅಂತ ಕನ್ಸಿಡರ್ ಮಾಡೋದು. ಅಂದರೆ ಇವಾಗ ಕನ್ಸ್ಟೆಂಟ್ಸ್ ಯಾವಾಗಲೂ ಏನು ಇನ್ಇಕ್ವಾಲಿಟಿದಲ್ಲಿ ಇರುತ್ತಲ್ವ, ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಇರುತ್ತಲ್ವ, ಅದನ್ನ ನಾವು ಈಕ್ವಲ್ಸ್ ಟು ಅಂತ ಕನ್ಸಿಡರ್ ಮಾಡಿಬಿಟ್ಟು ಮತ್ತು ಈಚ್ ಡಿಸಿಷನ್ ವೇರಿಯೇಬಲ್ಗೆ ನಾವು 0 ವ್ಯಾಲ್ಯೂವನ್ನು ಪುಟ್ ಮಾಡಿಬಿಟ್ಟು ನಾವು 2 ಸೆಟ್ಸ್ ಆಫ್ ಪಾಯಿಂಟ್ಸನ್ನು ಕಂಡುಹಿಡ್ಕೊಳ್ಬೇಕು. ಅದನ್ನ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡಿದಾಗ, ನೀವು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈಚ್ ಸ್ಟೆಪ್ ಏನನ್ನೋದು. ಸೆಕೆಂಡ್ ಸ್ಟೆಪ್ ಏನು? ಇವಾಗ ನಮಗೆ ಇಲ್ಲಿ 2 ಸೆಟ್ಸ್ ಆಫ್ ಪಾಯಿಂಟ್ಸ್ ಸಿಗುತ್ತಲ್ವ, ಆಮೇಲೆ ಪ್ಲಾಟ್ ದ ಆಪ್ಟೆಂಡ್ ಸೆಟ್ಸ್ ಆಫ್ ಪಾಯಿಂಟ್ಸ್ ಆಫ್ ಈಚ್ ಆಫ್ ದ ಇಕ್ವೇಷನ್ ಆ್ಯಂಡ್ ಜಾಯಿನ್ ದ ಪಾಯಿಂಟ್ಸ್ ಕರೆಸ್ಪಾಂಡಿಂಗ್ ಟು ಈಚ್ ಆಫ್ ದ ಇಕ್ವೇಷನ್ಸ್ ಟು ಆಪ್ಟೆನ್ ಸ್ಟ್ರೇಟ್ ಲೈನ್. ಆ ಪಾಯಿಂಟ್ಸ್ ಏನು ಸಿಕ್ಕಿರುತ್ತಲ್ವ ಅದನ್ನ ನಾವು ಗ್ರಾಫಲ್ ಪಾಯಿಂಟ್ ಪ್ಲಾಟ್ ಮಾಡಿಬಿಟ್ಟು ಸ್ಟ್ರೇಟ್ ಲೈನ್ಸನ್ನು ಡ್ರಾ ಮಾಡಿದ್ರೆ ಈಚ್ ಇಕ್ವೇಷನ್ಗೆ ಒಂದೊಂದು ಲೈನನ್ನು ನಮಗೆ ಸಿಗುತ್ತೆ. ಸೊ ಸಿಕ್ಕ ಮೇಲೆ ಐಡೆಂಟಿಫೈ ಆ್ಯಂಡ್ ಶೇಡ್ ದ ಫೀಸಿಬಲ್ ರೀಜನ್. ಸೊ ನಮಗೆ ಡಿಪೆಂಡಿಂಗ್ ಆನ್ ದ ಇನ್ಇಕ್ವಾಲಿಟೀಸ್ ಆಫ್ ದ ಕನ್ಸ್ಟ್ರೇಂಟ್ಸ್. ಸೊ ಅಂದರೆ ನಾವು ಏನು ಲೈನ್ಸ್ ಸಿಕ್ಕಿರತ್ತಲ್ವ, ಸ್ಟ್ರೇಟ್ ಲೈನ್ಸ್ ಅಂದರೆ ಈಚ್ ಇಕ್ವೇಷನ್ಗೆ ಒಂದೊಂದು ಲೈನ್ ಸಿಕ್ಕಿರುತ್ತೆ. ಸೊ ಆ ಕನ್ಸ್ಟೆಂಟ್ಸ್ನ ನಾವು ನೋಡಿಬಿಟ್ಟು, ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಇದೆಯಾ, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಇದೆಯಾ ಅಂತ ಕನ್ಸ್ಟೆಂಟ್ಸನ್ನು ನೋಡಿಬಿಟ್ಟು ಎರಡು ಇಕ್ವೇಷನ್ ಕೂಡ ಸ್ಯಾಟಿಸ್ಫೈ ಮಾಡೋ ಥರ ಫೀಸಿಬಲ್ ರೀಸನನ್ನು ಐಡೆಂಟಿಫೈ ಮಾಡಿಬಿಟ್ಟು ಶೇಡ್ ಮಾಡೋದು. ನಾವು ಎಕ್ಸಾಂಪಲಲ್ಲಿ ನಿಮ್ಗೆ ಗೊತ್ತಾಗುತ್ತದೆ ಏನಂತ. ಐಡೆಂಟಿಫೈ ದ ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫೀಸಿಬಲ್ ರೀಜನ್ ಆ್ಯಂಡ್ ಇವ್ಯಾಲ್ಯೂಯೇಟ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಆ್ಯಟ್ ಈಚ್ ಆಫ್ ದ ಕಾರ್ನರ್ ಪಾಯಿಂಟ್ಸ್. ಸೊ ನಮಗೆ ಆಮೇಲೆ ಫೀಸಿಬಲ್ ರೀಜನ್ ಸಿಕ್ಕ ಮೇಲೆ ಆ ಫೀಸಿಬಲ್ ರೀಜನ್ದು ಕಾರ್ನರ್ ಪಾಯಿಂಟ್ಸ್ ಏನಿರುತ್ತಲ್ವ ಅದನ್ನೆಲ್ಲ ಐಡೆಂಟಿಫೈ ಮಾಡಿಬಿಟ್ಟು ಅದನ್ನ ವ್ಯಾಲ್ಯೂಸನ್ನು ಆಬ್ಜೆಕ್ಟಿವ್ ಫಂಕ್ಷನಲ್ಲಿ ಹಾಕಿಬಿಟ್ಟು ಇವ್ಯಾಲ್ಯೂಯೇಟ್ ಮಾಡಬೇಕು. ಸೊ ದ ಕಾರ್ನರ್ ಪಾಯಿಂಟ್ ವಿಚ್ ಗಿವ್ಸ್ ದ ಆಪ್ಟಿಮಲ್ ವ್ಯಾಲ್ಯೂ ಆಫ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಈಸ್ ದ ಆಪ್ಟಿಮಲ್ ಸೊಲ್ಯೂಷನ್. ಸೊ ಇವಾಗ ಯಾವ ವ್ಯಾಲ್ಯೂ ನಮಗೆ ಯಾವ ಕಾರ್ನರ್ ಪಾಯಿಂಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಆಪ್ಟಿಮಲ್ ಸೊಲ್ಯೂಷನ್ ಸಿಗುತ್ತೆ. ಆಪ್ಟಿಮಲ್ ಸೊಲ್ಯೂಷನ್ ಅಂದರೆ ಅದು ಮ್ಯಾಕ್ಸಿಮೈಸ್ ದ ಪ್ರಾಫಿಟ್ ಆಗಿರ್ಬೋದು ಅಥವಾ ಮಿನಿಮೈಸ್ ದ ಕಾಸ್ಟ್ ಆಗಿರ್ಬೋದು. ಸೊ ಬೇಸ್ಡ್ ಆನ್ ಅವರ್ ಆಬ್ಜೆಕ್ಟಿವ್ ಫಂಕ್ಷನ್ ನಾವು ಆಪ್ಟಿಮಲ್ ವ್ಯಾಲ್ಯೂವನ್ನು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಆ ಸೊಲ್ಯೂಷನ್ಗೆ ಏನಂತ ಹೇಳ್ತೇವೆ? ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳ್ತೇವೆ. So graphical solution to LPP lies in the first quadrant due to non-negativity restrictions of the decision variables. decision variables ಯಾವಾಗಲೂ ಏನು ಪಾಸಿಟಿವ್ ವ್ಯಾಲ್ಯೂಸ್ ಇರ್ತಾವಲ್ಲ, ಸೊ ಅದಕ್ಕೋಸ್ಕರ ಯಾವಾಗಲೂ ಆನ್ಸರ್ ನಮಗೆ ಗ್ರಾಫಿಕಲ್ ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ? ಫಸ್ಟ್ ಕ್ವಾಡ್ರಂಟಲ್ಲೇ ಸಿಗುತ್ತೆ. ಸೊ ಇವಾಗ ನೋಡಿ, ಆಸ್ ದ ಆಪ್ಟಿಮಲ್ ಸೊಲ್ಯೂಷನ್ ಆಕರ್ಸ್ ಓನ್ಲಿ ಆಟ್ ದ ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫೀಸಿಬಲ್ ರೀಜನ್, ಇಟ್ ಈಸ್ ಇನಫ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಓನ್ಲಿ ಆಟ್ ದ ಕಾರ್ನರ್ ಪಾಯಿಂಟ್ಸ್. ಸೊ ನಮಗೆ ಯಾವಾಗಲೂ ಕಾರ್ನರ್ ಪಾಯಿಂಟ್ಸಲ್ಲೇ ನಮಗೆ ಆಪ್ಟಿಮಲ್ ಸೊಲ್ಯೂಷನ್ ಸಿಗೋದ್ರಿಂದ ನಾವು ಆಬ್ಜೆಕ್ಟಿವ್ ಫಂಕ್ಷನಲ್ಲಿ ವ್ಯಾಲ್ಯೂಸ್ ಕೂಡ ಆಪ್ಟಿಮಲ್ ಏನು ಕಾರ್ನರ್ ಪಾಯಿಂಟ್ಸ್ ವ್ಯಾಲ್ಯೂಸ್ ಹಾಕಿದರೆ ಸಾಕು. ಸೊ ಇವಾಗ ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ ನೋಡಿ. ಗ್ರಾಫಿಕಲಿ ಸಾಲ್ವ್ ದ ಗಿವನ್ LPP. ಮ್ಯಾಕ್ಸಿಮೈಸ್ z is equals to 3x plus 10y subject to constraints x plus y less than or equals to 4 to x plus y less than or equals to 6 and x and y greater than or equals to 0. ಸೊ ಇದು ನಮ್ಮ ಕ್ವಶನ್ ಇದೆ. ಸೊ ಫಸ್ಟ್ ಸ್ಟೆಪ್ ಏನು? ನಮಗೆ ಕನ್ಸಿಡರ್ ಈಚ್ ಇನ್ಇಕ್ವಾಲಿಟಿ ಇನ್ ಕನ್ಸ್ಟೆಂಟ್ ಆಸ್ ಅ ಈಕ್ವಾಲಿಟಿ ಆ್ಯಂಡ್ ಫೈಂಡ್ 2 pairs ಆಫ್ ಪಾಯಿಂಟ್ಸ್. ಸೊ ಫಸ್ಟ್ ಇನ್ಇಕ್ವಾಲಿಟಿ ಏನಿದೆ ನೋಡಿ, ಕನ್ಸ್ಟೆಂಟ್ಸಲ್ಲಿ ನೋಡ್ಬೇಕು ಇದನ್ನು. ಸೊ ಫಸ್ಟ್ ಕನ್ಸ್ಟೆಂಟಲ್ಲಿ ಏನಿದೆ? ಎಕ್ಸ್ ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 4. ಆ ಇನ್ಇಕ್ವಾಲಿಟಿಯನ್ನು ಈಕ್ವಾಲಿಟಿ ಅಂತ ಟ್ರೀಟ್ ಮಾಡೋದು. ಅಂದರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 4 ಅಂತ ಟ್ರೀಟ್ ಮಾಡಿಬಿಟ್ಟು ಇವಾಗ ಫಸ್ಟು ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ವ್ಯಾಲ್ಯೂ ಹಾಕ್ಕೊಳ್ಳಿ. ಆವಾಗ ವೈ ವ್ಯಾಲ್ಯೂ ಏನು ಬರುತ್ತೆ? ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆದರೆ ವೈ ವ್ಯಾಲ್ಯೂ ಏನು ಬರುತ್ತೆ? 4 ಬರುತ್ತೆ. ಅದೇ ಥರ ವೈ ವ್ಯಾಲ್ಯೂ 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಆವಾಗ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ? ಇಕ್ವೇಷನಲ್ಲಿ ವೈ ವ್ಯಾಲ್ಯೂ 0 ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ? 4 ಬರುತ್ತೆ. ಅದೇ ಥರ ಸೊ ಪಾಯಿಂಟ್ಸ್ ಏನು ಬರುತ್ತೆ ನಮಗೀಗ? 0 ಆ್ಯಂಡ್ 4. ಎಕ್ಸ್ ವೈ ಏನಿದೆ? ಎಕ್ಸ್
0 ಇದ್ದಾಗ y 4 ಇದೆ. ಸೊ ಅದು ಫಸ್ಟ್ ಪಾಯಿಂಟ್ ಏನು 0,4 ಅನ್ನೋದು. ಸೆಕೆಂಡ್ ವ್ಯಾಲ್ಯೂ ಏನು x 4 ಇದ್ದಾಗ y 0 ಇದೆ. ಸೊ ಅದೇನು ಬರುತ್ತೆ 4,0. ಸೊ ಇದು ಒಂದು ಇಕ್ವೇಷನ್ಗೆ ಇವೆರಡು ಪಾಯಿಂಟ್ಸ್ ಆಯಿತು. ಅದೇ ಥರ ಸೆಕೆಂಡ್ ಕನ್ಸ್ಟೆಂಟ್ ನೋಡಿ, 2x + y <= 6. ಸೊ 2x + y ಇನ್ಇಕ್ವಾಲಿಟಿಯನ್ನು ಇಕ್ವಾಲಿಟಿ ಅಂತ ಟ್ರೀಟ್ ಮಾಡ್ಕೊಳ್ಳಿ. ಸೊ ಈಗ x = 0 ಹಾಕಿದರೆ y ವ್ಯಾಲ್ಯೂ ಏನು ಬರುತ್ತೆ, ಇವಾಗ ಈಕ್ವೇಷನಲ್ಲಿ x = 0 ಹಾಕಿ. ಸೊ y ವ್ಯಾಲ್ಯೂ ಏನು ಬರುತ್ತೆ 6. ಅದೇ ಥರ ಇಕ್ವೇಷನಲ್ಲಿ y ವ್ಯಾಲ್ಯೂ 0 ಹಾಕಿ, ಅವಾಗ ಏನು ಬರುತ್ತೆ x ವ್ಯಾಲ್ಯೂ 3 ಬರುತ್ತಲ್ವ. ಸೊ ಇವಾಗ ಏನು ಬರುತ್ತೆ ಪಾಯಿಂಟ್ಸ್, x = 0 ಇದ್ದಾಗ y ವ್ಯಾಲ್ಯೂ 6, ಅದನ್ನು ಪಾಯಿಂಟ್ ಏನಂತ ಬರಿತೀವಿ 0,6. ಅದೇ ಥರ x = 3 ಇದ್ದಾಗ y ವ್ಯಾಲ್ಯೂ ಏನು ಬರುತ್ತೆ 0. ಸೊ ಆ ಪಾಯಿಂಟ್ ಏನು ಬರುತ್ತೆ 3,0. ಸೊ ಲೆಟ್ x = 0 ಆ್ಯಂಡ್ y = 0 ಅಂದರೆ y ಆಕ್ಸಿಸ್ ಮತ್ತು x ಆಕ್ಸಿಸನ್ನು ರೀಪ್ರೆಸೆಂಟ್ ಮಾಡೋದು. ಸೊ ಇವಾಗ ಇದನ್ನು ಪ್ಲಾಟ್ ಮಾಡ್ಕೊಳ್ಳಿ. ಇವಾಗ ಗ್ರಾಫ್ ತಗೊಳ್ತಿರ್ವಲ್ಲ, ಅಂದರೆ ಫಸ್ಟ್ ಕ್ವಾಡ್ರಂಟಲ್ಲಿ ನಮಗೆ ಏನು ಸೊಲ್ಯೂಷನ್ ಲೈ ಆಗಿರುತ್ತೆ ಬಿಕಾಸ್ ಆಫ್ ದಿ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್. ಸೊ ಈಗ ಫಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಏನು, ಫಸ್ಟ್ ಇಕ್ವೇಷನ್ನಿಗೇನು 0,4 ಆ್ಯಂಡ್ 4,0. ಸೊ ಫಸ್ಟ್ ಇಕ್ವೇಷನ್ಗೆ ಇವಾಗ 0,4 ಮತ್ತು 4,0 ಪ್ಲಾಟ್ ಮಾಡ್ಕೊಳ್ಳಿ. ಸೊ ಅವಾಗ ಇವೆರಡು ಸಿಗ್ತಾವಲ್ಲ, ನಿಮಗೆ ಪಾಯಿಂಟ್ಸ್ ಗೊತ್ತಾಗ್ತಿದೆಯಲ್ಲ ಗ್ರಾಫಲ್ಲಿ. 0,4 ಎಲ್ಲಿ ಬರುತ್ತೆ ಗೊತ್ತಾಯ್ತಲ್ವಾ, ಮತ್ತು 4,0. ಸೊ ಅವೆರಡು ಪಾಯಿಂಟ್ಸನ್ನು ಜಾಯಿನ್ ಮಾಡಿದಾಗ ಒಂದು ಲೈನ್ ಸಿಗುತ್ತಲ್ವ, ಆ ಲೈನ್ಗೆ ಏನಂತ ಹೇಳ್ತೇವೆ ನಾವು ಎ ಲೈನು. ಆ ಲೈನ್ ಏನಿದು x + y = 4, ಆ ಇಕ್ವೇಷನ್ಗೆ ಇದು ಲೈನ್ ಇದೆ ಅಲ್ವಾ. ಅದೇ ಥರ ಸೆಕೆಂಡ್ ಪಾಯಿಂಟ್ಸ್ ಏನೇನು 0,6 ಆ್ಯಂಡ್ 3,0. ಸೊ 0,6 ಆ್ಯಂಡ್ 3,0. ಸೊ ಇದಕ್ಕೆ ಏನು ಬರುತ್ತೆ, ಅವೆರಡು ಪಾಯಿಂಟ್ಸನ್ನು ಜಾಯಿನ್ ಮಾಡಿದಾಗ ಸೆಕೆಂಡ್ ಲೈನ್ ಸಿಗುತ್ತೆ. ಆ ಸೆಕೆಂಡ್ ಲೈನ್ ಏನು ಇಕ್ವೇಷನ್ ಬಿ, ಅಂದರೆ ಯಾವುದು 2x + y = 6. ಸೊ ಮತ್ತು ಇದು ಕೋಆರ್ಡಿನೇಟ್ ಏನು 0,0 ಒರಿಜಿನ್ ಅದು. ಸೊ ಈಗ ಎರಡು ಲೈನ್ ಸಿಕ್ತಲ್ವಾ, ಇವಾಗ ನಮಗೆ ಫೀಸಿಬಲ್ ರೀಜನನ್ನು ಐಡೆಂಟಿಫೈ ಮಾಡಬೇಕು. ಇವಾಗ ನೋಡಿ, ಫಸ್ಟ್ ಇಕ್ವೇಷನ್ ಏನಿದೆ ಕನ್ಸ್ಟೆಂಟ್ಸಲ್ಲಿ x + y ಲೈನು ಶುಡ್ ಬಿ <= 4 ಇರಬೇಕು. ಕನ್ಸ್ಟೆಂಟ್ಸ್ ಅಷ್ಟೇ ನೋಡಿ, ಎರಡು ಕೂಡ <= 4 <= 6 ಇದೆ ಅಲ್ವಾ. ಸೊ ಈಗ ಗ್ರಾಫಲ್ಲಿ ನೋಡಿ, ಒಂದನೇ ಇಕ್ವೇಷನ್ ಕೂಡ <= 4 ಅಂದರೆ ಫಸ್ಟ್ ಲೈನ್ಗೆ ಅವಾಗ ಆ ಲೈನ್ ಕೆಳಗಡೆ ಇರೋದೆಲ್ಲ ರೀಜನ್ ಆಗುತ್ತೆ. ಮತ್ತು ಸೆಕೆಂಡ್ ಲೈನ್ದು <= 4 ಅಂದರೆ ಅದನ್ನು ಶೇಡ್ ಮಾಡ್ಕೊಳ್ಳಿ. ಸೊ ಈಗ ಎರಡರದ್ದು ಕಾಮನ್ ರೀಜನ್ ಬರುತ್ತಲ್ವ, ಅದಕ್ಕೆ ಏನಂತ ಹೇಳ್ತೇವೆ ಫೀಸಿಬಲ್ ರೀಜನ್. ಸೊ ಈಗ x + y ಕಡೆ y = 4 ಕೆಳಗಡೆ ರೀಜನ್ನು ಅಂದರೆ ಎಲ್ಲನೂ ಕೂಡ ಬರುತ್ತೆ, 4 ತನೂ ಬರುತ್ತೆ. ಅದೇ ಥರ 2x + y <= 0 6 ಅಂದರೆ ಅದೆಲ್ಲ ಕೂಡ ಬರುತ್ತೆ. ಬಟ್ ನಮಗೆ ಎರಡೂ ಲೈನಿಂದ ಕೂಡ ಆ ರೀಜನ್ ಕವರ್ ಆಗಿರಬೇಕು. ಅಂಥದಕ್ಕೆ ಏನಂತ ಹೇಳ್ತೇವೆ ಫೀಸಿಬಲ್ ರೀಜನ್ ಅಂತ ಹೇಳ್ತೇವೆ. ನೀವು ಒಂದ್ಸಲ ಸಾಲ್ವ್ ಮಾಡಿ ಬುಕ್ಕಲ್ಲಿ, ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಆಲ್ರೆಡಿ ಬಿಡಿಸಿದ್ದಿದೆಯಲ್ಲ, ಸೊ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಸೊ ನೀವು ಸಾಲ್ವ್ ಮಾಡಿ. ಸೊ ಈಗ ಎರಡು ಲೈನ್ ಕೆಳಗಡೆ <= ಬರಬೇಕು. ಸೊ ಎರಡರದ್ದು ಕಾಮನ್ ರೀಜನ್ ಏನು ಬರುತ್ತಲ್ವ, ಬೇಕಾದರೆ ನೀವು ಡಿಫ್ರೆಂಟ್ ಶೇಡ್ಸ್ಲೇ ನೀವು ಶೇಡ್ ಮಾಡ್ಕೊಳ್ಬೋದು. ಇವಾಗ ಒಂದನೇ ಇಕ್ವೇಷನ್ಗೆ <= ಅಂದರೆ ಈ ಕಂಪ್ಲೀಟ್ ಏರಿಯಾ ಏನಿದೆ ಅಲ್ಲ, ಅಂದರೆ x ಆಕ್ಸಿಸಲ್ಲಿ 4 ತನ ಮತ್ತು y-ಯಲ್ಲಿ 4 ತನೂ ಕೂಡ ಏರಿಯಾ ಬರುತ್ತೆ. ಅದನ್ನ ನೀವು ಬೇರೆ ಥರ ಶೇಡ್ ಮಾಡ್ಕೊಳ್ಳಿ. ಆಮೇಲೆ ಇದು ಕೂಡ ಸೆಕೆಂಡ್ ಇಕ್ವೇಷನ್ಗೆ y ಆಕ್ಸಿಸಲ್ಲಿ 6 ತನ ಮತ್ತು x ಆಕ್ಸಿಸಲ್ಲಿ 3 ತನ ಬೇರೆ ಥರ ಶೇಡ್ ಮಾಡ್ಕೊಳ್ಳಿ. ಇವಾಗ ಎರಡೂ ಕೂಡ ಕಾಮನ್ ಆಗಿ ಎಲ್ಲೆಲ್ಲಿ ಬರುತ್ತಲ್ವ, ಆ ಪರ್ಟಿಕ್ಯುಲರ್ ರೀಜನ್ಗೆ ಏನಂತ ಹೇಳ್ತೇವೆ ನಾವು ಫೀಸಿಬಲ್ ರೀಜನನ್ನು. ಸೊ ಈ ಫೀಸಿಬಲ್ ರೀಜನನ್ನು ನೀವು ಪೆನ್ನಲ್ಲಿ ಮಾರ್ಕ್ ಮಾಡ್ಕೋಬೋದು, ಅಥವಾ ಪರ್ಟಿಕ್ಯುಲರ್ ಆಗಿ ಇದೇ ಥರ ಮಾರ್ಕ್ ಮಾಡ್ಕೋಬಹುದು. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು, ಕಾರ್ನರ್ ಪಾಯಿಂಟ್ಸನ್ನು ಐಡೆಂಟಿಫೈ ಮಾಡೋದಲ್ವ. ಇವಾಗ ಫೋರ್ತ್ ಸ್ಟೆಪ್. ಸೊ ಕಾರ್ನರ್ ಪಾಯಿಂಟ್ಸ್ ಇವಾಗ ನೀವು ಏನಾದರೂ ಇದನ್ನು ಪಾಯಿಂಟ್ಸ್ ಆಗಿ ಡಿನೋಟ್ ಮಾಡ್ಕೊಳ್ಳಿ. ಸೊ ಈಗ ಒರಿಜಿನ್ ಯಾವಾಗಲೂ 0,0 ಇರುತ್ತೆ. ಇವಾಗ ಏನು ಬರುತ್ತೆ, ಹೀಗೆ ಕಾರ್ನರ್ ಪಾಯಿಂಟ್ಸ್ಗೆ ಡಿನೋಟ್ ಮಾಡ್ಕೊಳ್ಳಿ. ಇವಾಗ ABC ಅಂತ ಡಿನೋಟ್ ಮಾಡ್ಕೊಂಡಿದ್ದಾರೆ. ನೀವು ಇದಕ್ಕೆ A ಇಡಬೇಕು, ಇದಕ್ಕೆ B ಇಡಬೇಕು ಅಂತ ಏನಿಲ್ಲ, ಜಸ್ಟ್ ಒಂದು ಪಾಯಿಂಟ್ನ ನೀವು ಡಿನೋಟ್ ಮಾಡಿದ್ರೆ ಸಾಕು. ಮತ್ತು ಆ ಪಾಯಿಂಟ್ದು ಕರೆಕ್ಟ್ ಕೋಆರ್ಡಿನೇಟ್ಸ್ ನೀವು ಬರ್ಕೊಳ್ಬೇಕು. ಸೊ ಈಗ ABC 3 ಪಾಯಿಂಟ್ಸ್ ಬರುತ್ತೆ. ಎದ್ದು ಕೋಆರ್ಡಿನೇಟ್ಸ್ ಏನು ಬರುತ್ತೆ 0,4 ಅಲ್ವಾ. ಸೊ ನೀವು ಯಾವ ಥರ ರಿಪ್ರೆಸೆಂಟ್ ಮಾಡ್ತೀರಾ ಯಾವುದೇ ಕೋಆರ್ಡಿನೇಟ್ನ, x, y ವ್ಯಾಲ್ಯೂ ಅಂತ. ಸೊ x ವ್ಯಾಲ್ಯೂ ಏನಿದೆ ಇದರಲ್ಲಿ 0, ಬಿಕಾಸ್ ಅದು y ಲೈನ್ಗೆ ಹತ್ತಿದೆ ಅಲ್ವಾ, y ಆಕ್ಸಿಸ್ಗೆ ಹತ್ತಿದೆ. ಸೊ x ವ್ಯಾಲ್ಯೂ 0 ಬರುತ್ತೆ, y ವ್ಯಾಲ್ಯೂ 4 ಬರುತ್ತೆ. ಅದೇ ಥರ B ವ್ಯಾಲ್ಯೂ ಏನು ಬರುತ್ತೆ
ಸೊ ಇವಾಗ ನೋಡಿ ಎಕ್ಸ್ ವ್ಯಾಲ್ಯೂ ಎ ವ್ಯಾಲ್ಯೂ ಏನು ಬರುತ್ತೆ 0,4 ಮತ್ತು ಇವಾಗ ಬಿ ವ್ಯಾಲ್ಯೂ ಆಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ಸಿ ವ್ಯಾಲ್ಯೂ ನೋಡಿ, ಸಿ ವ್ಯಾಲ್ಯೂ ಏನು ಬರುತ್ತೆ, ಎಕ್ಸ್ ವ್ಯಾಲ್ಯೂ 3 ಇದೆ ಮತ್ತು ವೈ ವ್ಯಾಲ್ಯೂ ಏನಿದೆ ಕೋಆರ್ಡಿನೇಟ್ ವ್ಯಾಲ್ಯೂ 0 ಇದೆ ಅಲ್ವಾ. ಸೊ ಅದೇ ಥರ ಇವಾಗ ಬಿ ವ್ಯಾಲ್ಯೂ ನೀವು ಸಾಲ್ವ್ ಮಾಡಬೇಕಂದ್ರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದಂದ್ರೆ ಏನು ಮಾಡಬೇಕು, ಬಿ ವ್ಯಾಲ್ಯೂ ಯಾವ್ಯಾವ ಲೈನಿಂದ ಇಂಟರ್ಸೆಕ್ಷನ್ ಆಗಿದೆ ನೋಡಿ, ಇವೆರಡು ಲೈನ್ ಅಲ್ವಾ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 4 ಆ್ಯಂಡ್ 2x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 6, ಇವೆರಡು ಲೈನ್ ಥ್ರೂ ಅದು ಇಂಟರ್ಸೆಕ್ಷನ್ ಆಗಿದೆ ಅಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿ, ನೀವು ಅವೆರಡು ಇಕ್ವೇಷನ್ಸನ್ನು ಸಾಲ್ವ್ ಮಾಡಿ. ನಾವು SSLCನಲ್ಲಿ ಸಾಲ್ವ್ ಮಾಡ್ತಿದ್ವಿ ಗೊತ್ತಲ್ವಾ, ಅಂದರೆ ಇವಾಗ ಎರಡು ಇಕ್ವೇಷನ್ಸ್ ಕೊಟ್ಬಿಟ್ಟು ಸೈಮಲ್ಟೇನಿಯಸ್ ಆಗಿ ಸಾಲ್ವ್ ಮಾಡೋದು. ಸೊ ಈಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 4, 2x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 6 ಇದೆ. ಸೊ ಈಗ ಆ ಮೈನಸ್ ಮೈನಸ್ ಕ್ಯಾನ್ಸಲ್ ಚಿಹ್ನೆನ ನೀವು ಚೇಂಜ್ ಮಾಡಿಕೊಂಡ್ರೆ ವೈ ಕ್ಯಾನ್ಸಲ್ ಆಗುತ್ತೆ. ಮತ್ತು ಇವಾಗ 2x ಮೈನಸ್ ಎಕ್ಸ್ ಅಂದರೆ ಎಕ್ಸ್ ಆಗುತ್ತೆ, 6 ಮೈನಸ್ 4 ಇಸ್ ಈಕ್ವಲ್ಸ್ ಟು 2 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಬಂತಲ್ಲ, ಅದೇ ಥರ ಎಕ್ಸ್ ವ್ಯಾಲ್ಯೂವನ್ನು ನೀವು ಯಾವುದಾದ್ರೂ ಒಂದು ಇಕ್ವೇಷನ್ ಹಾಕಿಬಿಟ್ರೆ ವೈ ವ್ಯಾಲ್ಯೂ ಸಿಗುತ್ತೆ 2 ಅಂತ. ಸೊ ಅದಕ್ಕೋಸ್ಕರ ಬಿ ವ್ಯಾಲ್ಯೂ ಏನು ಬರುತ್ತೆ 2,2. ಸೊ ನಮ್ಮ ಮೇನ್ ಏನಿದೆ ಕನ್ಸರ್ನ್ ಏನಿದೆ, ಕಾರ್ನರ್ ಪಾಯಿಂಟ್ಸ್ ಸಿಕ್ತು. ಈ ಕಾರ್ನರ್ ಪಾಯಿಂಟ್ಸಲ್ಲಿ ನಮಗೆ ಒಂದು ಪಾಯಿಂಟಿಂದ ಏನಿರುತ್ತೆ ನಮಗೆ ಆಪ್ಟಿಮಲ್ ಸೊಲ್ಯೂಷನ್ ಸಿಗೋ ಚಾನ್ಸ್ ಇರುತ್ತೆ. ಆ ಪಾಯಿಂಟ್ ಯಾವುದು ಅಂತ ನಾವು ಕಂಡುಹಿಡಿಯೋದು. ಸೊ ಈಗ ನಮ್ಮದು ಮೇನ್ ನಮ್ಮದು ಮೇನ್ ಆಬ್ಜೆಕ್ಟಿವ್ ಫಂಕ್ಷನ್ ಏನು, ಜೆಡ್ ಇಸ್ ಈಕ್ವಲ್ಸ್ ಟು 3x ಪ್ಲಸ್ 10y. ಸೊ ನಮ್ಮದು ಮ್ಯಾಕ್ಸಿಮೈಸ್ ಮಾಡೋದಿದೆ ಜೆಡ್ಡನ್ನು. ಸೊ ಫಸ್ಟ್ ಜೆಡ್ ಇಕ್ವೇಷನ್ ಏನಿದೆ 3x ಪ್ಲಸ್ 10y ಕ್ವಶನಲ್ಲಿ ಕೊಟ್ಟಿದ್ದಾರಲ್ವ. ಸೊ ಈಗ ವ್ಯಾಲ್ಯೂಸನ್ನು ಏನು ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಇವಾಗ ಫಸ್ಟ್ ಎ ಪಾಯಿಂಟ್ಗೆ ಏನು ಬರುತ್ತೆ 0,4 ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ, ವೈ ಇಸ್ ಈಕ್ವಲ್ಸ್ ಟು 4 ಆಗುತ್ತೆ. ಸೊ ಅದನ್ನ ನೀವು ಹಾಕಿ. ಸೊ 3 ಇಂಟು 0 ಪ್ಲಸ್ 10 ಇಂಟು 4 ಅಂದರೆ 40. ಅದೇ ಥರ ಬಿದು ಪಾಯಿಂಟ್ ಏನು 2,2 ಅಂದರೆ ಎಕ್ಸ್ ಈಕ್ವಲ್ಸ್ ಟು 2, ಬಿ ಈಕ್ವಲ್ಸ್ ಟು 2 ಅಂತ. ಸೊ ಇದೇ ಥರ ನೀವು ಎಲ್ಲ ಕಾರ್ನರ್ ಪಾಯಿಂಟ್ಗೂ ಸಾಲ್ವ್ ಮಾಡಿದಾಗ ಎ ಕಾರ್ನರ್ ಪಾಯಿಂಟ್ಗೆ ನಿಮಗೆ ಮ್ಯಾಕ್ಸಿಮಮ್ ಬಂದಿದೆ ಅಂದರೆ 40 ಬಂದಿದೆ ವ್ಯಾಲ್ಯೂ. ಸೊ ನಮಗೆ ಮೇನ್ ಆಪ್ಟಿಮಲ್ ಸೊಲ್ಯೂಷನ್ ಏನು ಬೇಕು, ಮ್ಯಾಕ್ಸಿಮೈಸ್ ಜೆಡ್ ಅಂತ ಕೊಟ್ಟಿದ್ದಾರಲ್ವ ಆಬ್ಜೆಕ್ಟಿವ್ ಫಂಕ್ಷನ್. ಸೊ ಅದಕ್ಕೋಸ್ಕರ ನಾವೇನಂತ ಹೇಳ್ತೇವೆ, ಆಪ್ಟಿಮಲ್ ಸೊಲ್ಯೂಷನ್ ಏನು, ಯುನಿಕ್ ಆಪ್ಟಿಮಲ್ ಸೊಲ್ಯೂಷನ್, ಬಿಕಾಸ್ ಒಂದೇ ಸೊಲ್ಯೂಷನ್ ಇದೆಯಲ್ಲ. ಸೊ ಯುನಿಕ್ ಆಪ್ಟಿಮಲ್ ಸೊಲ್ಯೂಷನ್ ಎಲ್ಲಿದೆ ಈ ಸೊಲ್ಯೂಷನ್ನು, ಎಕ್ಸ್ ಈಕ್ವಲ್ಸ್ ಟು 0 ಆ್ಯಂಡ್ ವೈ ಇಸ್ ಈಕ್ವಲ್ಸ್ ಟು 4 ಇದ್ದಾಗ ಈ ಆಪ್ಟಿಮಲ್ ಸೊಲ್ಯೂಷನ್ ಇದೆ. ಆ್ಯಂಡ್ ಆಪ್ಟಿಮಲ್ ವ್ಯಾಲ್ಯೂ ಎಷ್ಟು ಬರುತ್ತೆ, ಆಪ್ಟಿಮಲ್ ವ್ಯಾಲ್ಯೂ ಅಂತಂದರೆ ಆ ವ್ಯಾಲ್ಯೂ ಏನು ಸಿಗುತ್ತಲ್ಲ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದು ಆಪ್ಟಿಮಲ್ ವ್ಯಾಲ್ಯೂ, ಅದೇನು z ಇಸ್ ಈಕ್ವಲ್ಸ್ ಟು 40. ಸೊ ಅರ್ಥ ಆಯ್ತಲ್ವಾ. ಇದೇ ಥರ ಇದು ಈಕ್ವೇಷನ್ ಕೂಡ ಸಾಲ್ವ್ ಮಾಡಿ. ಇಲ್ಲಿ ನೋಡಿ ಮಿನಿಮಮ್ ಇದೆ. ಸೊ ಏನಿದು ಮಿನಿಮೈಸ್ ಝಡ್ ಅಂತ ಇದೆ. ಸೊ ಅಂದರೆ ನಾವು ಕಾರ್ನರ್ ಪಾಯಿಂಟ್ಸನ್ನು ಪ್ಲಾಟ್ ಮಾಡಿ ಸಾಲ್ವ್ ಮಾಡಿದಾಗ ನಮಗೆ ವ್ಯಾಲ್ಯೂ ಮಿನಿಮಮ್ ಯಾವ್ದು ಬರುತ್ತಲ್ಲ ಅದೇ ಆಪ್ಟಿಮಲ್ ಸೊಲ್ಯೂಷನ್ ಅಂತ. ಇವಾಗ ಇದೇ ಥರ ನೀವು ಹೇಳಿದ್ನಲ್ಲ, ಸೊ ಈಕ್ವೇಷನ್ಸನ್ನು ಈಕ್ವಾಲಿಟಿ ಅಂತ ಕನ್ಸಿಡರ್ ಮಾಡಿ ಎಕ್ಸ್ ವ್ಯಾಲ್ಯೂ 0 ಹಾಕಿಬಿಟ್ಟು ವೈ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ 0 ಹಾಕ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಅದನ್ನು ಪಾಯಿಂಟನ್ನು ಪ್ಲಾಟ್ ಮಾಡ್ಕೊಳ್ಳಿ ಗ್ರಾಫಲ್ಲಿ. ಸೊ ಈಗ ಈ ಥರ ಪ್ಲಾಟ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಪ್ಲಾಟ್ ಮಾಡ್ಕೊಂಡಿದ್ದಾರಲ್ವ. ಇವಾಗ ನೋಡಿ ಇಕ್ವೇಷನ್ಸ್ ಏನೇನಿದೆ, ಫಸ್ಟ್ ಇಕ್ವೇಷನ್ನು ಎಕ್ಸ್ ಪ್ಲಸ್ ವೈ ಗ್ರೇಟರ್ ದೆನ್ 350 ಇದೆ, ಹೌದಲ್ವಾ. ಸೊ ಈಗ ಎಕ್ಸ್ ಪ್ಲಸ್ ವೈ ಲೈನ್ ಅಂದರೆ ಯಾವುದು, ಇಲ್ಲಿದೆ ಅಲ್ವಾ ಲೈನು, ಆ ಲೈನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 350, ಅದಕ್ಕಿಂತ ಗ್ರೇಟರ್ ಅಂತ ಹೇಳಿದ್ದಾರೆ. ಸೊ ಅದ್ರದ್ದು ಅಬೋ ರೀಜನ್, ಲೆಸ್ ದೆನ್ ಅಂತಂದರೆ ಕೆಳಗಡೆ ರೀಜನ್ ಶೇಡ್ ಮಾಡ್ಕೊಳ್ಬೇಕು, ಅಬೋ ಅಂತಂದರೆ ಮೇಲ್ಗಡೆ ರೀಜನ್ ಶೇಡ್ ಮಾಡ್ಕೋತೀವಿ. ಮತ್ತು ಅದೇ ಥರ ಸೆಕೆಂಡ್ ಇಕ್ವೇಷನ್ ಏನಿದೆ, ಸೆಕೆಂಡ್ ಇಕ್ವೇಷನ್ನು 2x ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 600. ಸೊ ಈಗ 2x ಪ್ಲಸ್ ವೈ ಲೆಸ್ ದೆನ್ 600, ಇದು ಎಕ್ಸ್ ಪ್ಲಸ್ ವೈ ಗ್ರೇಟರ್ ದೆನ್ 350 ಅಂದರೆ ಅಬೋ ರೀಜನ್ ಶೇಡ್ ಮಾಡಿದ್ವಿ ಆಯ್ತಲ್ವಾ. ಅದೇ ಥರ 2x ಪ್ಲಸ್ ವೈ ಲೆಸ್ ದೆನ್ 600 ಅಂದರೆ ಬಿಲೋ ರೀಜನ್ ಶೇಡ್ ಮಾಡ್ತೀವಿ. ಸೊ ಅದನ್ನ ಶೇಡ್ ಮಾಡಿಕೊಂಡಾಗ ಎರಡೂದ್ರದ್ದು ಕೂಡ ಕಾಮನ್ ರೀಜನ್ ಯಾವ್ದು ಬರುತ್ತೆ, ಈ ಟ್ರಯಾಂಗಲ್ ಏನು ಬಂದಿದೆ ಅಲ್ಲ ಇದೇ ರೀಜನ್ ಬರುತ್ತಲ್ಲ. ಸೊ ಇದನ್ನ ಡಿನೋಟ್ ಮಾಡ್ಕೊಳ್ಳಿ ಎ ಬಿ ಸಿ ಅಂತ. ಇದು ಕಾರ್ನರ್ ಪಾಯಿಂಟ್ಸ್ ಸಿಕ್ತು. ಸೊ ಈಗ ನಿಮಗೆ ಇಲ್ಲಿ ನೋಡಿ ಎ ವ್ಯಾಲ್ಯೂ ಸಿ ವ್ಯಾಲ್ಯೂ ಈಸಿಲಿ ಗೊತ್ತಾಗುತ್ತೆ ಪಾಯಿಂಟ್ಸು. ಇವಾಗ ಎ ಅಂತಂದರೆ 0,600 ಬರುತ್ತೆ, ಸಿ ಅಂತಂದರೆ ಇದು 0,350 ಹಿಂಗೆ ಬರುತ್ತೆ. ಬಟ್ ಬಿ ವ್ಯಾಲ್ಯೂ ಹೆಂಗೆ ಬರುತ್ತೆ ನಿಮಗೆ ಈಸಿಲಿ ಗೊತ್ತಾಗಲ್ವಾ. ಸೊ ಅದಕ್ಕೋಸ್ಕರ ನಾನು ಆಗಲೇ ಸೈಮಲ್ಟೇನಿಯಸ್ ಇಕ್ವೇಷನ್ ಹೆಂಗೆ ಸಾಲ್ವ್ ಮಾಡಬೇಕಂತ ಹೇಳಿದ್ನಲ್ಲ, ಆ ಥರ ಸೈಮಲ್ಟೇನಿಯಸ್ ಇಕ್ವೇಷನ್ ಸಾಲ್ವ್ ಮಾಡಿ ಇವಾಗ ನಿಮಗೆ ಬಿ ವ್ಯಾಲ್ಯೂಸ್ ಸಿಗುತ್ತೆ. ಸೊ ಈ ಕಾರ್ನರ್ ಪಾಯಿಂಟ್ಸಲ್ಲಿ ಆ ಆಬ್ಜೆಕ್ಟಿವ್ ಫಂಕ್ಷನಲ್ಲಿ ಈ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇವಾಗ ನಮಗೆ ಆಬ್ಜೆಕ್ಟಿವ್ ಫಂಕ್ಷನ್ ಮಿನಿಮಮ್ ಇದೆ ಅಲ್ವಾ. ಸೊ ಮಿನಿಮಮ್ ವ್ಯಾಲ್ಯೂ ಯಾವ್ದು ಬಂದಿದೆ ಅದೇ ಆಪ್ಟಿಮಲ್ ಸೊಲ್ಯೂಷನ್ ಆ್ಯಂಡ್ ದ್ಯಾಟ್ ವ್ಯಾಲ್ಯೂ ಈಸ್ ಕಾಲ್ಡ್ ಆಪ್ಟಿಮಲ್ ವ್ಯಾಲ್ಯೂ. ಸೊ ಇದು ಕೂಡ ಅದೇ ಥರ ಇಕ್ವೇಷನ್ನು. ಸೊ ನೀವು ಸಾಲ್ವ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಸುಮ್ಮನೆ ಸ್ಕ್ರೋಲ್ ಮಾಡ್ತಿದ್ದೀನಿ ಇವಾಗ. ಸೊ ಇಲ್ಲಿ ನೋಡಿ
ಈ ಗ್ರಾಫ್ ನೋಡಿ, ಈ ಗ್ರಾಫಲ್ಲಿ ಏನಾಗುತ್ತೆ ನಮಗೆ ಶೇಡೆಡ್ ರೀಜನ್ ಹೀಗೆಲ್ಲ ಇದೆ. ಸೊ ಇಲ್ಲಿ ನಮಗೆ ಎಕ್ಸಾಕ್ಟ್ ಕಾರ್ನರ್ ಪಾಯಿಂಟ್ಸ್ ಸಿಗಲ್ಲ. ಇವಾಗ ಎ ಕಾರ್ನರ್ ಪಾಯಿಂಟ್ ಸಿಗುತ್ತೆ, ಬಿ ಸಿಗುತ್ತೆ, ಸಿ ಸಿಗುತ್ತೆ. ಇದೇನು ಅನ್ಬೌಂಡೆಡ್ ಸೊಲ್ಯೂಷನ್ ಇದು. ಅಂದರೆ ಬೌಂಡೆಡ್ ಅಂತಂದರೆ ಪರ್ಟಿಕ್ಯುಲರ್ ರೀಜನ್, ಅಂದರೆ ಆ ಫೀಸಿಬಲ್ ರೀಜನ್ನು ಬೌಂಡೆಡ್ ಆಗಿರುತ್ತೆ. ಬಟ್ ಇಲ್ಲೇನಾಗುತ್ತೆ ರೀಜನ್ನು ಬೌಂಡೆಡ್ ಇಲ್ಲ, ಅಂದರೆ ನಮಗೆ ಇದರದ್ದು ಎಂಡ್ ಎಲ್ಲಿದೆ ಅಂತ ಸಿಗಲ್ಲ. ಸೊ ಇದು ಅನ್ಬೌಂಡೆಡ್ ಆಗುತ್ತೆ. ಸೊ ಅವಾಗ ನಾವು ಬರೀ ಯಾವ್ಯಾವ ಪಾಯಿಂಟ್ಸ್ ಇದೆ ಅದಕ್ಕಷ್ಟೇ ನೀವು ಕಂಡಿಡ್ಕೊಳ್ಬೋದು. ಸೊ ಇದನ್ನು ನಿಮಗೆ ಪ್ಲಾಟ್ ಮಾಡೋದು ಈಕ್ವೇಷನ್ಸ್ ಅಷ್ಟೇ ಹೇಳ್ತೀನಿ ನೋಡಿ. ಸೊ ಈಕ್ವೇಷನ್ ಏನಿದೆ, 6x+y ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 18 ಆ್ಯಂಡ್ x+4y ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 12. ಸೊ ಇವಾಗ 6x+y ಗ್ರೇಟರ್ ದೆನ್ 18 ಅಂದರೆ ಈಗ ಏನು ಮೇಲ್ಗಡೆ ರೀಜನ್ ಎಲ್ಲ ಶೇಡ್ ಬರುತ್ತೆ. ಮತ್ತು x+4y ಗ್ರೇಟರ್ ದೆನ್ 12 ಅಂದರೆ ಮೇಲ್ಗಡೆ ರೀಜನ್. ಸೊ ಎರಡಕ್ಕೂ ಕಾಮನ್ ಆಗಿರೋ ರೀಜನ್ ಇದೆಲ್ಲ ಬರುತ್ತೆ. ಸೊ ಈ ರೀಜನ್ ನೀವು ನೋಡಿದಾಗ ಇದಕ್ಕೆ ಎಂಡ್ ಅನ್ನೋದು ಇಲ್ವಲ್ಲ, ಅಂದರೆ ಬೌಂಡ್ರಿ ಅಂತ ಎಲ್ಲೂ ಇಲ್ಲ. ಕಾರ್ನರ್ ಪಾಯಿಂಟ್ಸ್ ಮೇಲೆ ಎಲ್ಲ ಯಾವ ಥರ ಇತ್ತಲ್ವ ಆ ಥರ ಇಲ್ಲೆಲ್ಲಿ ಹಿಂಗೆ ಈ ಥರ ಬೌಂಡ್ರಿ ಇಲ್ಲ. ಸೊ ಅದಕ್ಕೋಸ್ಕರ ಇದು ಅನ್ಬೌಂಡೆಡ್ ಸೊಲ್ಯೂಷನ್ ಆಗುತ್ತೆ. ಸೊ ಅದೇ ಥರ ಇದು ಈಕ್ವೇಷನ್ಗೆ ಗ್ರಾಫ್ ನೋಡಿ. ಉಳಿದಿದ್ದ ಸ್ಟೆಪ್ ಎಲ್ಲ ಸೇಮು. ನೀವು ಜಸ್ಟ್ ಅದನ್ನ ಇಕ್ವಾಲಿಟಿ ಅಂತ ಕನ್ಸಿಡರ್ ಮಾಡಿಬಿಟ್ಟು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಪ್ಲೀಸ್ ಫ್ರೆಂಡ್ಸ್ ನೀವು ಇದನ್ನು ಸಾಲ್ವ್ ಮಾಡಿ, ಹಿಂಗೇನೆ ಬಿಡಬೇಡಿ. ಸೊ ನೋಡಿ x+y ಲೆಸ್ ದೆನ್ ಈಕ್ವಲ್ಸ್ ಟು 1 ಇದೆ, 2x+3y ಗ್ರೇಟರ್ ದೆನ್ 4 ಇದೆ ಅಲ್ವಾ. ಸೊ ಈಗ ನೋಡಿ x+y ಲೆಸ್ ದೆನ್ 1 ಇದೆ. ಸೊ ಅಂದರೆ ಕೆಳಗಡೆ ರೀಜನ್ ಶೇಡ್ ಆಗುತ್ತೆ. ಅದೇ 2x+y +3y ಗ್ರೇಟರ್ ದೆನ್ 4 ಅಂದರೆ ಮೇಲ್ಗಡೆ ರೀಜನ್ ಶೇಡ್ ಆಗುತ್ತೆ. ಸೊ ಎರಡಕ್ಕೂ ಕಾಮನ್ ರೀಜನ್ ಯಾವುದೂ ಇಲ್ಲೇ ಇಲ್ಲ, ಹೌದಲ್ವಾ. ಇದು ಕೆಳಗಡೆ ರೀಜನ್ ಬರುತ್ತೆ ಮತ್ತು ಇದ್ರದ್ದು ಮೇಲ್ಗಡೆ ರೀಜನ್ ಬರುತ್ತೆ. ಎರಡೂದ್ರದ್ದು ಶೇಡ್ ಆಗಿದ್ದು ಕಾಮನ್ ರೀಜನ್ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಏನಂತ ಹೇಳ್ತೀವಿ, ಇಲ್ಲಿ ಫೀಸಿಬಲ್ ರೀಜನ್ ಎಕ್ಸಿಸ್ಟ್ ಇಲ್ಲ ಮತ್ತು ಈ LPBಗೆ ಸೊಲ್ಯೂಷನ್ ಇಲ್ಲ ಅಂತ ಬರಿತೀವಿ. ಬಿಕಾಸ್ ಫೀಸಿಬಲ್ ರೀಜನ್ ಇದ್ದಾಗ ಮಾತ್ರ ನಾವು ಕಾರ್ನರ್ ಪಾಯಿಂಟ್ಸಲ್ಲಿ ಕಾರ್ನರ್ ಪಾಯಿಂಟ್ಸ್ನ ತೊಗೊಂಡ್ಬಿಟ್ಟು ಆಪ್ಟಿಮಲ್ ಸೊಲ್ಯೂಷನನ್ನು ಕಂಡುಹಿಡಿತೀವಿ. ಬಟ್ ಇಲ್ಲಿ ಫೀಸಿಬಲ್ ರೀಜನ್ನೇ ಇಲ್ಲ ಅಂದಾಗ ಸೊ ಈ LPBಗೆ ಸೊಲ್ಯೂಷನ್ ಇಲ್ಲ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ನಾವು ಗ್ರಾಫಿಕಲ್ ಮೆಥಡನ್ನು ಅಷ್ಟಾಗಿ ಯೂಸ್ ಮಾಡೋದಿಲ್ಲ. ವಿ ರಿಸ್ಟ್ರಿಕ್ಟ್ ಟು ಯೂಸ್ ಗ್ರಾಫಿಕಲ್ ಮೆಥಡ್. ಸೊ ಫ್ರೆಂಡ್ಸ್ ಇದು ಗ್ರಾಫಿಕಲ್ ಮೆಥಡ್ ಬಗ್ಗೆ ಆಯಿತು. ಸೊ ಈಗ ಇದೆಲ್ಲ ಎಕ್ಸಸೈಸ್ ಕ್ವಶನ್ಸ್ ನೀವು ನೋಡ್ಕೊಳ್ಳಿ. ಸೊ ಪ್ಲೀಸ್ ಹಾಗೇನೆ ನೋಡ್ಕೊಂಡು ಬಿಡಬೇಡಿ, ನೀವು ಓನಾಗಿ ಸಾಲ್ವ್ ಮಾಡಿ. ಏನಾದರೂ ತಿಳಿದಿಲ್ಲ ಅಂದರೆ ಯೂಟ್ಯೂಬಲ್ಲಿ ನೋಡಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ. ಸೊ ನಿಮ್ಗೆ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟೆಲ್ಲನೂ ಕೂಡ ನೀವು ಗ್ರಾಫಿಕಲ್ ಆಗಿ ವ್ಯಾಲ್ಯೂ ಸಾಲ್ವ್ ಮಾಡಿ. ಸೊ ನೀವು ಎಲ್ಲ ಕಾರ್ನರ್ ಪಾಯಿಂಟ್ಸ್ಗೆ ವ್ಯಾಲ್ಯೂ ಹಾಕಿಬಿಟ್ಟು ಆಪ್ಟಿಮಲ್ ಎಲ್ಲ ಆಬ್ಜೆಕ್ಟಿವ್ ಫಂಕ್ಷನ್ ಅದು ವ್ಯಾಲ್ಯೂಸನ್ನು ಕಂಡುಹಿಡ್ಕೊಳ್ಳಿ. ಆಪ್ಟಿಮಲ್ ವ್ಯಾಲ್ಯೂ ಯಾವುದಿದೆ ಅನ್ನೋದನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ ವ್ಯಾಲ್ಯೂ ಏನು, ವೈ ವ್ಯಾಲ್ಯೂ ಏನು, ಮತ್ತು ಅದು ಪರ್ಟಿಕ್ಯುಲರ್ ಆಗಿ ಆಪ್ಟಿಮಲ್ ವ್ಯಾಲ್ಯೂ ಯಾವ್ದು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಪ್ಲೀಸ್ ಸಾಲ್ವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸೊ ಇಲ್ಲಿ ನೋಡಿ ಯಾರಿಗೆ ಇರೋದಲ್ಲ ಅಲ್ವಾ, ಅಂದರೆ ಬೌಂಡೆಡ್ ಏನಿರೋದಲ್ಲ, ಬೌಂಡ್ರಿ ಇರೋದಿರಲ್ಲ ಅಲ್ಲೆಲ್ಲ ಅನ್ಬೌಂಡೆಡ್ ಸೊಲ್ಯೂಷನ್ಸ್ ಈ ಥರ ಕೊಟ್ಟಿರ್ತಾರೆ. ಮತ್ತು ಫೀಸಿಬಲ್ ರೀಜನಲ್ಲಿ ಇರೋದಿಲ್ಲ ಅಲ್ವಾ, ಅದಕ್ಕೆ ನೋ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸೊ ನೀವಾಗ ಸಾಲ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಾರಿ. ಆ್ಯಂಡ್ ಇಲ್ಲೊಂದು ನೋಡಿ ಪ್ಲೀಸ್, ಇವಾಗ ಅಂದರೆ ಮಲ್ಟಿಪಲ್ ಸೊಲ್ಯೂಷನ್ ಅಂದರೆ ಇವಾಗ ಹಿಂಗೆ ಒಂದೆರಡು 3 ಕಾರ್ನರ್ ಪಾಯಿಂಟ್ಸ್ ಇರುತ್ತೆ ಮತ್ತು 2 ಕಾರ್ನರ್ ಪಾಯಿಂಟ್ಸ್ ವ್ಯಾಲ್ಯೂಸನ್ನು ನಾವು ಆಬ್ಜೆಕ್ಟಿವ್ ಫಂಕ್ಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಸೇಮ್ ಆಪ್ಟಿಮಲ್ ಇವಾಗ ನಮಗೆ ಆಬ್ಜೆಕ್ಟಿವ್ ಫಂಕ್ಷನ್ ಮ್ಯಾಕ್ಸಿಮೈಸ್ ಮಾಡೋದಿತ್ತು ಮತ್ತು ಇವಾಗ 2 ವ್ಯಾಲ್ಯೂಸು 640 ಅಂತಲೇ ಬಂದಿದೆ ಇಲ್ಲಿ. ಸೊ ಅಂದರೆ ಮ್ಯಾಕ್ಸಿಮಮ್ 640ನೇ ವ್ಯಾಲ್ಯೂ ಇರೋದು ಮತ್ತು ಆ ವ್ಯಾಲ್ಯೂ 2 ಕಾರ್ನರ್ ಪಾಯಿಂಟ್ಸಿಗೆ ಬಂದಿದೆ. ಸೊ ಅದಕ್ಕೋಸ್ಕರ ನಾವೇನಂತ ಹೇಳ್ತೇವೆ, ಇಲ್ಲಿ ಮಲ್ಟಿಪಲ್ ಸೊಲ್ಯೂಷನ್ಸ್ ಇದೆ ಅಂತ ಹೇಳ್ತೇವೆ. ಅಂದರೆ 2 ಸೊಲ್ಯೂಷನ್ಸ್ ಇದೆ, ನಾವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋದು. ಸೊ ಏನೇನು ಸೊಲ್ಯೂಷನ್ಸ್ ಇದೆಯಲ್ಲ ಅಂದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರಲಿಕ್ಕೆ ಈ 2 ವೇ ಅಂತ ಯೂಸ್ ಮಾಡ್ಕೋಬೋದು. x=0 ಮತ್ತು y=8 ಇದ್ದಾಗೂ ಕೂಡ ನಮಗೆ 640 ಬಂತು. ಮತ್ತು ಅದೇ ಥರ x=24 y=2 ಇದ್ದಾಗೂ ಕೂಡ ನಮಗೆ ಮ್ಯಾಕ್ಸಿಮಮ್ z ಎಷ್ಟು ಬಂತು 640 ಅಂತ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.